हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्रेगे परमहंसर तीर्थवाणीय पंच अमृतद पात्रेगे संजयागलो तव की पुदुमन दक्षिणेश्वर यात्रेगे गोप्त दप्तर बರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೈಯುವೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿ ಖುದು ಮನ ದಕ್ಷಿಣೇಶ್ವರ ಯಾತ್ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ತಮ್ಮ ಪ್ರಾಣಪ್ರಿಯ ಸ್ವರೂಪಗಳಾದಂತಹ ಜಗನ್ಮಾತೆ ಅವತಾರಿಣಿ ಅವಳ ಕುರಿತಾಗಿ ಎಷ್ಟು ಪ್ರೇಮಭರಿತರಾಗಿ ಹಾಡ್ತಾ ಇದ್ರು ಅಂದರೆ ಪರಿಪರಿಯ ಹಾಡುಗಳನ್ನು ಅವರೇ ಸಣ್ಣ ಪುಟ್ಟಗಳಿಗೆ ಕಟ್ಟಿ ಹಾಡಲು ಹಾಡಿದೆ. ಇಲ್ಲದ್ರೆ ಕಮಲಾಕಾಂತ ರಾಮಪ್ರಸಾದ ಮೊದಲಾದಂತಹ ದೇವಿ ಭಕ್ತರ ಹಾಡುಗಳನ್ನ ತಾವು ಹಾಡ್ತಾ ಇದ್ರು. ಅವಳು ಒಂದು ಹಾಡು ಈ ತರ ಆಗುತ್ತೆ. ನಲಿಯುವಳಾರಿ ಭೈರವ ನಾರಿ ರಣರಂಗದೊಡಿ ಬೆಳಕನ್ನು ಬೀರಿ ಮಿಂಚಿನ ಬಳಗವನ್ನೊಳಗೊಂಡಿರುವ ಮುಂಗಾರು ಮೋಡದ ಮೈಯವಳು ಮಿಂಚುವ ಗಾಡೆಯ ಬಿಡುಮುಡಿ ಕೂದಲ ರುದ್ರ ಭಯಂಕರಿ ನುಗ್ಗುವಳು ಇಂತು ರೌದ್ರವನ್ನು ತೋರುತ್ತ ಮೆರೆಯುವ ಧೀರ ನಾರಿ ಇವಳಾರಿವಳು ಎನಿತು ಮನೋಹರ ನೋಡು ಹಣೆಯೊಳಗೆ ಅಂಟಿಕೊಂಡಿರುವ ಬೆವರು ಮಣಿ ಕೆಡರು ಕೂದಲಲ್ಲಿ ಝಂಕೃತಿಗೈಯುತ್ತ ಹಾರಾಡುವ ಆ ಭೃಂಗಾಳಿ ಭೃಂಗ ಆಳಿ ಆಳಿಗಳ ಗುಂಪು ಭೃಂಗ ಅಂದ್ರೆ ಭ್ರಮರಗಳ ಗುಂಪು ಕೆಡರು ಕೂದಲಲ್ಲಿ ಝಂಕೃತಿಗೈಯುತ್ತ ಹಾರಾಡುವ ಆ ಭೃಂಗಾಳಿ ಭುವನ ಮೋಹಿನಿಯ ರೂಪದೆದುರು ಆ ಚಂದಿರನು ಬಲು ನಾಚಿಯನು ಅಚ್ಚರಿ ಅಚ್ಚರಿ ಶಿವನೇ ಆಕೆಯ ಪದತಲದೆಡೆ ಶವದಂತಿರುವನು ಶಿವನೇ ಆಕೆಯ ಪದತಲದೆಡೆ ಶವದಂತಿರನು ಈ ಗಜಗಾಮಿನಿ ಲೋಕಮಾತೆ ಶ್ರೀ ಮಹಾಕಾಳಿ ಎಂತೆಂಬುದನ್ನು ಕಮಲಾಕಾಂತನು ಊಹಿಪನು. ಯಾರಿವಳು ಅಂತ ಪ್ರಶ್ನೆ ಹಾಕೊಂಡು ಕಮಲಾಕಾಂತ ಊಹಿಸ್ತಾನೆ ಅವಳು ಮಹಾಕಾಳಿ ಇನ್ಯಾರು ಅಂತ. ಈ ಗಜಗಾಮಿನಿ ಜಗನ್ಮಾತೆ ಹೇಗೆ ನಡೀತಾಳೆ, ಅವಳ ನಡೆ ಯಾವ ತರ ಇರ್ತಂತೆ, ಆನೆಯ ಉಪಾಧಿಯಲ್ಲಿ ಗಜಗಾಮಿನಿ. ಈ ಗಜಗಾಮಿನಿ ಲೋಕಮಾತೆ ಶ್ರೀ ಮಹಾಕಾಳಿ ಎಂತೆಂಬುದನ್ನು ಕಮಲಾಕಾಂತನು ಊಹಿಪನು. ನಲಿಯುವಳಾರಿ ಭೈರವನಾರಿ ನಲಿಯುವಳಾರಿ ಭೈರವನಾರಿ ರಣರಂಗದೊಡಿ ಬೆಳಕನು ಬೀರಿ ನಲಿಯುವಳಾರಿ ಭೈರವನಾರಿ ರಣರಂಗದೊಡಿ ಬೆಳಕನು ಬೀರಿ ಮಿಂಚಿನ ಬಳಗವನೊಳಗೊಂಡಿರುವ ಮಿಂಚಿನ ಬಳಗವನೊಳಗೊಂಡಿರುವ ಮುಂಗಾನೋಡದ ಮೈಯವಳು ಮಿಂಚುವ ದಾಳಿಯ ಬಿಡುನುಡಿಗೂದ ಮಿಂಚುವ ದಾಳಿಯ ಬಿಡುನುಡಿಗೂದ ರುದ್ರ ಭಯಂಕರೇ ನುಗ್ಗುವಳು ರುದ್ರ ಭಯಂಕರೇ ನುಗ್ಗುವಳು ಇಂತು ರೌದ್ರವನು ತೋರುತ್ತ ಮೆರೆಯುವ ಇಂತು ರೌದ್ರವನು ತೋರುತ್ತ ಮೆರೆಯುವ ಧೀರನಾರಿ ಇವಳಾರಿವಳು ಇಂತು ರೌದ್ರವನು ತೋರುತ್ತ ಮೆರೆಯುವ
ಧೀರನಾರಿ ಇವಳಾರಿವಳು ಧೀರನಾರಿ ಇವಳಾರಿವಳು ಎನಿತು ಮನೋಹರ ನೋಡು ಹಣೆಯೊಳಗೆ ಎನಿತು ಮನೋಹರ ನೋಡು ಹಣೆಯೊಳಗೆ ಅಂಟಿಕೊಂಡಿರುವ ಬೆವರು ಮಣಿ ಎನಿತು ಮನೋಹರ ನೋಡು ಹಣೆಯೊಳಗೆ ಅಂಟಿಕೊಂಡಿರುವ ಬೆವರು ಮಣಿ ಕೆದರು ಕೂದಲಲ್ಲಿ ಜಯಂತಿ ದೈಯುತ ಕೆದರು ಕೂದಲಲ್ಲಿ ಜಯಂತಿ ದೈಯುತ ಹಾಡುವ ಬಂಗಾಳಿ ಕೆದರು ಕೂದಲಲ್ಲಿ ಜಯಂತಿ ದೈಯುತ ಹಾಡುವ ಬಂಗಾಳಿ ಭುವನ ಮೋಹಿನಿಯ ರೂಪದೆದುರು ಭುವನ ಮೋಹಿನಿಯ ರೂಪದೆದುರು ಚಂದ್ರನು ಬಲು ನಾಚಿನನು ಅಚ್ಚರಿ ಅಚ್ಚರಿ ಶಿವನೇ ಆಗೆಯ ಅಚ್ಚರಿ ಅಚ್ಚರಿ ಶಿವನೇ ಆಗೆಯ ಪದತಲದೆಡೆ ಶವದಂತಿರನು ಅಚ್ಚರಿ ಅಚ್ಚರಿ ಶಿವನೇ ಆಗೆಯ ಪದತಲದೆಡೆ ಶವದಂತಿರನು ಈ ಗದರಾಮಿ ಲೋಕಮಾತೆಶಿ ಈ ಗದರಾಮಿನಿ ಲೋಕಮಾತೆಶಿ ಮಹಾಕಾಳಿ ಎಂದೆಂಬುದನು ಈ ಗದಗಾಮಿನಿ ಲೋಕಮಾತೆಶಿ ಮಹಾಕಾಳಿ ಎಂದೆಂಬುದನು ಕಮಲಾಕಾಂತನು ಓರಿಪನು 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 ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿ ಹೇಳ್ತಾ ಇದ್ದಾರೆ ಓಂ 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 ಓ ತಾಯಿ ಇದೇನು ನಾನು ಹೇಳ್ತಾ ಇರೋದು ಓ ತಾಯಿ ನನಗೆ ಬ್ರಹ್ಮಜ್ಞಾನವನ್ನು ಕೊಟ್ಟು ಬಾಹ್ಯ ಜ್ಞಾನ ಶೂನ್ಯನನ್ನಾಗಿ ಮಾಡಬೇಡ ನನಗೆ ಬ್ರಹ್ಮಜ್ಞಾನವನ್ನು ಕೊಡಬೇಡ ನಾನು ಕೇವಲ ನಿನ್ನ ಕೂಸು ಆದ್ರಿಂದ ನನಗೆ ಅಂಜಿಕೆ ಬಹಳ ನನಗೆ ತಾಯಿ ಬೇಕು ಬ್ರಹ್ಮಜ್ಞಾನಕ್ಕೆ ನನ್ನ ಕೋಟಿ ನಮಸ್ಕಾರಗಳು ಯಾರು ಕೇಳ್ತಾರೋ ಅವರಿಗೆ ಅದನ್ನು ಕೊಡು ಹೇ ಆನಂದಮಯಿ ಪರಮಹಂಸರು ಈಗ ಉಚ್ಚ ಕಂಠದಿಂದ ಆನಂದಮಯಿ ಆನಂದಮಯಿ ಅಂತ ಹೇಳ್ತಾ ಅಳುತ್ತಲೇ ಹೇಳ್ತಾ ಇದ್ದಾರೆ ಈ ಎದೆಯ ಕೊರೆಯುವುದು ಒಂದೇ ವ್ಯತೆ ನನಗೆ ಈ ಎದೆಯ ಕೊರೆಯುವುದು ಒಂದೇ ವ್ಯತೆ ನನಗೆ ನೀನೊಡನೆ ಇದ್ದರು ನಾನೆಚ್ಚರಿದ್ದರು ನೀನೊಡನೆ ಇದ್ದರು ನಾನೆಚ್ಚರಿದ್ದರು ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ಈ ಎದೆಯ ಕೊರೆಯುವುದು ಒಂದೇ ವ್ಯತೆ ನನಗೆ ಈ ಎದೆಯ ಕೊರೆಯುವುದು ಒಂದೇ ವ್ಯತೆ ನನಗೆ ಮತ್ತೆ ಪರಮಹಂಸರು ಭಗವತಿ ಹೇಳ್ತಾ ಇದ್ದಾರೆ ನಾನೇನಾದ್ರೂ ತಪ್ಪು ಮಾಡಿದ್ದೇನೆ ತಾಯಿ ನಾನು ಯಾವುದನ್ನಾದ್ರೂ ಸ್ವತಃ ಮಾಡ್ತೇನೆ ತಾಯಿ
ಎಲ್ಲವನ್ನೂ ಮಾಡ್ತಿಕೊಳ್ಳು. ನೀನೇ ಅಲ್ವೇ ತಾಯಿ? ನಾನು ಯಂತ್ರ, ನೀನು ಯಂತ್ರ. ಈಗ ರಾಖಾಲ್ ಕಡೆಗೆ ನೋಡ್ತಾ ನಗ್ತಾ ನಗ್ತಾ ಹೇಳ್ತಾರೆ, ನೋಡ್ಕೋ ಕೆಳಗೆ ಬಿಟ್ಟಿಯೇ, ಮೋಸ ಹೋಗ್ಬೇಡ ಮುನ್ಸ್ಕೊಂಡು. ಆ ಕಡೆ ಅಳ್ತಾ ಅಳ್ತಾ ಹಾಡು ಹೇಳ್ತಾರೆ, ಈ ಕಡೆ ನಗ್ತಾ ನಗ್ತಾ ಮಾತನಾಡ್ತಾರೆ. ಮತ್ತೆ ಭಗವತಿಯನ್ನ ಸಂಬೋಧಿಸಿ ಅವರು ಆಕೆಗೆ ಹೇಳ್ತಾ ಇದ್ದಾರೆ, ತಾಯಿ ನೋಯ್ತಾ ಇದೆ ಅಂತ ನಾನು ಅಳ್ತಾ ಇದ್ದೇನೆಯೇ? ಎಂದಿಗೂ ಇಲ್ಲ. ನೋಯ್ತಾ ಇದೆ ಅಂತ ನಾನು ಅಳ್ತಾ ಇದ್ದೇನೆಯೇ? ಎಂದಿಗೂ ಇಲ್ಲ. ಮತ್ತೆ ಹಾಡ್ತಾರೆ, ಈ ಎದೆಯ ತೊರೆಯುವುದು ಒಂದೇ ವ್ಯಥೆ ನನಗೆ, ನೀನೊಡನೆ ಇದ್ದರು ನಾನೆಚ್ಚರಿದ್ದರು, ನೀನೊಡನೆ ಇದ್ದರು ನಾನೆಚ್ಚರಿದ್ದರು, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ. ಇದು ಈಗ ಶ್ರೀರಾಮಕೃಷ್ಣ ಚಿಂತೆ ಅಂತೆ. ಎದೆಯ ಕೊರೆಯುವುದು ಒಂದು ವ್ಯಥೆ ನನಗೆ. ಏನದು? ನೀನೊಡನೆ ಇದ್ದರು ನಾನೆಚ್ಚರಿದ್ದರು, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ, ನನ್ನ ಮನದೊಳಗೆ. ನೀನು ಒಂದು ಯಾರು? ಜಗನ್ಮಾತೆ. ನಾನು ಒಂದು ಯಾರು? ಇದೇ ಒಂದು ಕಣ್ಣು. ಎಚ್ಚರವಾಗಿ ಇದ್ದೆ ನಾನು, ಯಾರು ಕರ್ಕೊಂಡು ಹೋಗಬಾರ್ದು ಅಂತ, ಕಳ್ಳರು ಒಳಗೆ ಹೋಗಬಾರ್ದು ಅಂತ ಎಚ್ಚರವಾಗಿ ಇದ್ದೆ. ನೀನು ಜೊತೆಯಲ್ಲಿ ಇದ್ದೆ. ಆದರೂ ಕಳ್ತನ ಆಗೇ ಹೋಯ್ತಲ್ಲ ಮನೆಯೊಳಗೆ. ಮನೆಯೊಳಗೆ ಅಲ್ಲಿ, ಇಲ್ಲಿ ಮನದೊಳಗೆ ಅಂತ ಅರ್ಥ. ಏನದು? ಮನದೊಳಗಡೆ ಅಮೂಲ್ಯವಾದ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ. ಸಾಕ್ಷಾತ್ ಜಗನ್ಮಾತೆಯೇ ಇದ್ದಾರೆ. ಆ ಜಗನ್ಮಾತೆಯ ಸರ್ವ ಸಂಪತ್ತು ಒಳಗಡೆ ಇದೆ, ಆಧ್ಯಾತ್ಮಿಕ ಸಂಪತ್ತು. ಆ ಸಂಪತ್ತು ಪ್ರತಿಯೊಬ್ಬರ ಒಳಗಡೆಯೂ ಇರುತ್ತೆ. ಎಲ್ಲರೂ ಕಣ್ಣು ಮುಚ್ಕೊಂಡಿರ್ತಾರೆ, ಅದರಿಂದ ಕಳ್ಳರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತ ಹೇಳ್ತಕ್ಕಂತಹ ಕಳ್ಳರು, ಕಾಮಕ್ರೋಧ ಮೋಹ ಮದ ಮತ್ಸರಾದಿ 6 ಜನ ಕಳ್ಳರು. ಇವರು ಒಳಗಡೆ ಇರತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತನ್ನ ಕರ್ಕೊಂಡು ಹೋಗ್ತಲೇ ಇರ್ತಾರೆ. ಮನುಷ್ಯ ಹೊರಗಡೆ ಇನ್ಯಾವುದನ್ನು ಸಂಪಾದಿಸಲೇ ಇರ್ತಾರೆ. ಯಾವ್ಯಾವುದೋ ಕೆಲಸಕ್ಕೆ ಬಾಧ್ಯ ಇರ್ತಕ್ಕಂತೆಲ್ಲ ಸಂಪಾದನೆ ಮಾಡಿ ಮನೆಯೊಳಗೆ ಇಟ್ಕೊಂಡಿರ್ತಾನೆ. ಅದನ್ನೂ ಕೂಡ ಒಂದು ದಿವಸ ಕರ್ಕೊಂಡು ಹೋಗ್ತಾರೆ. ಆ ಸಂಪಾದನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು ಅವನ ಒಳಗಡೆ ಇರ್ತಕ್ಕಂಥ ಸಂಪತ್ತನ್ನು ಕೂಡ ಸೋರೆಗೊಳ್ಳುತ್ತಾ ಇರುತ್ತವೆ. ಹೀಗೆ ಮನುಷ್ಯ ತನ್ನ ಮನೆಯೊಳಗೆ ಒಳಗಡೆ ಇರ್ತಕ್ಕಂಥದ್ದನ್ನು ಕಳೆದುಕೊಳ್ತಾ ಇರ್ತಾನೆ, ತನ್ನ ಹೃದಯದ ಒಳಗಡೆ ಇರ್ತಕ್ಕಂಥದ್ದನ್ನು ಕಳೆದುಕೊಳ್ತಾ ಇರ್ತಾನೆ. ಕೊನೆಗೆ ಪಾಪ. ಆದ್ರೆ ಆಧ್ಯಾತ್ಮಿಕ ಭಕ್ತ, ಆಧ್ಯಾತ್ಮಿಕ ಸಾಧಕ ಅಂತ ಹೇಳ್ತಕ್ಕಂಥವನು ಎಚ್ಚರವಾಗಿರ್ತಾನೆ. ವಿಜಿಲೆನ್ಸ್ ಅಂತ ಒಂದು ಶಬ್ದ ಇದೆ. ಜಾಗರಣೆ ಅಂತ ಅದಕ್ಕೆ ಅರ್ಥ. ಶಿವರಾತ್ರಿ ಜಾಗರಣೆ, ಕೃಷ್ಣಾಷ್ಟಮಿ ಜಾಗರಣೆ, ಇನ್ನು ಅನೇಕ ಪವಿತ್ರ ದಿನಗಳಲ್ಲಿ ಜಾಗರಣೆ, ಇನ್ನು ಅವರವರೇ ವ್ರತವನ್ನ ಕೈಗೊಂಡು ಜಾಗರಣೆ ಮಾಡುವಂತಹದ್ದು. ಈ ಜಾಗರಣೆ ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಎಚ್ಚರವಾಗಿರೋದು, ನಿತ್ಯ ಕೇಳದೆ ಎಚ್ಚರವಾಗಿರ್ತಕ್ಕಂಥದ್ದು. ಒಂದು ರಾಜ್ಯದ ಒಳಗಡೆ ಕಳ್ಳರು ನುಗ್ಗಬಾರದು ಅಂತ ಸುತ್ತಮುತ್ತ ಇರತಕ್ಕಂಥ ಸೈನಿಕರು ಬೆಳೆಸಿ ಎಚ್ಚರವಾಗಿರ್ಬೇಕಾಗಿತ್ತು. ಅದೇ ರೀತಿಯಲ್ಲಿ ನಾವು ಸಾಧಕರು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನ ಈ ಕಾಮಕ್ರೋಧ ಲೋಭ ಮೋಹಾದಿ ಕಳ್ಳರು ಒಳ್ಳೆ ಪಡ್ಕೊಂಡು ಹೋಗುದಂತೆ ಎಚ್ಚರವಾಗಿರ್ಬೇಕಾಗುತ್ತೆ. ಎಚ್ಚರವಾಗಿರ್ತಾನೆ. ಹಾಗೆ ಎಚ್ಚರವಾಗಿರೋದೊಂದಿಗೆ ಜಗನ್ಮಾತೆಯನ್ನು ಕೂಡ ಅಥವಾ ಅವರವರ ಇಷ್ಟ ದೇವತೆಯನ್ನು ಕೂಡ ಸ್ಮರಿಸ್ತಾ ಇರ್ತಾರೆ. ಅದರಿಂದ ಆ ಇಷ್ಟ ದೇವತೆ ಕೂಡ ನಮ್ಮ ಪಕ್ಕದಲ್ಲಿ ಇರ್ತಾರೆ.
ಇಷ್ಟಿದ್ರೂ ಕೂಡ ಹೊರಗಡೆ ಕಳ್ಳತನ ಆಗ್ಬಿಡುತ್ತೆ. ಸಾಧಕರಿಗೆ ಆಗಾಗ ಪತನ ಆಗ್ತಾ ಇರ್ತದಲ್ಲ, ಪತನ. ಕೆಲವರು ಬಹಿರಂಗದಲ್ಲೂ ಪತನ ಆಗ್ತಾ ಇರ್ತದೆ, ಕೆಲವರು ಅಂತರಂಗದಲ್ಲಿ ಮಾತ್ರವೇ ಪತನವಾಗ್ತಾ ಇರುತ್ತೆ. ಈ ಅಂತರಂಗದ ಪತನದ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳುವಂತ ಮಾತಿಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ಆ ಆಧ್ಯಾತ್ಮಿಕ ಪ್ರಕಾಶ ಯಾಕೆ ಉತ್ಪನ್ನ ಆಗ್ತಾ ಇಲ್ಲ? ಅಷ್ಟೊಂದು ಸಾಧನೆ ಮಾಡಿ, ಅಷ್ಟೊಂದು ಭಜನೆ ಮಾಡಿ, ಅಷ್ಟೊಂದು ವ್ರತ ನಿಯಮಗಳನ್ನೆಲ್ಲ ಮಾಡಿ ಆಧ್ಯಾತ್ಮಿಕ ಪ್ರಕಾಶ ಯಾಕೆ ಉತ್ಪನ್ನ ಆಗ್ತಾ ಇಲ್ಲ? ಆಧ್ಯಾತ್ಮಿಕ ಜ್ಯೋತಿ ದರ್ಶನ ಯಾತಕ್ಕೆ ಆಗ್ತಾ ಇಲ್ಲ ಅಂತ ಆಲೋಚನೆ ಮಾಡಲಾಗಿ ಶ್ರೀರಾಮಕೃಷ್ಣಗೆ ಕಾಣ್ತಾ ಇದೆ, ಮನೆಯೊಳಗೆ ಕಳ್ಳತನವಾಗಿದೆ, ಮನದೊಳಗೆ ಕಳ್ಳತನವಾಗಿದೆ. ಈ ರಾಖಾಲ ಇತ್ಯಾದಿಯ ಸುತ್ತಮುತ್ತ ಇರ್ತಕ್ಕಂಥ ಭಕ್ತರನ್ನ ಕಂಡು ಗಮನಿಸಿ ತಮ್ಮಷ್ಟಿಗೆ ತಾವು ಹೇಳ್ತಕ್ಕಂಥ ಮಾತಿದು. ತಮ್ಮದೇನೋ ಕಳೆದು ಹೋಯ್ತು ಅಂತಲ್ಲ, ಅವರಿಗೇನು ಕಳೆದು ಹೋಗುವಂತಹದ್ದೇನಿದೆ. ಅವರು ರಾಶಿಯಾಗಿ ಕೊಟ್ಟರೂ ಕೂಡ ಅವರು ಕಡಿಮೆ ಆಗೋದೇ ಇಲ್ಲ. ಅಷ್ಟು ಸಂಪತ್ತನ್ನು ಅವರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದರಿಂದ ಅವ್ರದ್ದು ಕಳೆದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಶ್ರೀರಾಮಕೃಷ್ಣ ಈಗ ಯಾಕೆ ಹೇಳ್ತಾ ಇದ್ದಾರೆ ಈ ಮಾತನ್ನ? ಇದೇನು ಸಾಧನಾ ಕಾಲವೇ ಶ್ರೀರಾಮಕೃಷ್ಣ ಹಾಡನ್ನು ಹೇಳೋದಕ್ಕೆ? ಅದನ್ನ ನಾವು ಆಲೋಚನೆ ಮಾಡಬೇಕು. ಸುತ್ತಮುತ್ತ ಇರತಕ್ಕಂಥ ಭಕ್ತರ ಅಂತರಂಗವನ್ನ ಪ್ರವೇಶ ಮಾಡಿ ನೋಡ್ತಾ ಇದ್ದಾರೆ, ಅಲ್ಲೆಲ್ಲ ಕಳ್ಳತನವಾಗಿ ಆಗಿಬಿಟ್ಟಿದೆ. ಜಗನ್ಮಾತೆಯನ್ನು ಶ್ರೀರಾಮಕೃಷ್ಣ ಜಾಗೃತಗೊಳಿಸಿದ್ದಾರೆ. ಈ ಸಾಧಕ ವರ್ಗದವರು ಕೂಡ ಎಚ್ಚರವಾಗಿಯೇ ಇದ್ದಾರೆ. ಆದರೂ ಕಳ್ಳತನ ಮಾತ್ರ ಆಗಿಬಿಟ್ಟಿದೆ. ಕಾಮಕ್ರೋಧ ರೋಗ ಮೋಹ ಮದ ಮತ್ಸರಾಗಿ ಷಡ್ ವೈರಿಗಳು, ಷಡ್ ರಿಪುಗಳು, ಅವರೇ ಕಳ್ಳರು, ಅವರೇ ಚೋರರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಾಲಿ ಆಗ್ತಾ ಇದೆ. ಏನಮ್ಮ ಈ ಥರ ಆಗ್ತಾ ಇದೆಯಲ್ಲ, ಇದೇ ನನ್ನ ವ್ಯಥೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದನ್ನ? ಇದೊಂದು ಬಹಳ ಅದ್ಭುತವಾದಂತಹ ಹಾಡು. ಎಷ್ಟು ಎಚ್ಚರವಾಗಿರ್ಬೇಕಾಗುತ್ತದೆ. ಸಾಧು ಸಾವಧಾನ್, ಸಾಧು ಸಾವಧಾನ್, ಸಾಧು ಸಾವಧಾನ್. ಎಚ್ಚರ ಎಚ್ಚರ ಎಚ್ಚರ. ಒಳಗಡೆ ಇರತಕ್ಕಂತಹ ಆಧ್ಯಾತ್ಮಿಕ ಸಂಪತ್ತನ್ನ, ಮನದ ಒಳಗಡೆ ಇರತಕ್ಕಂತಹ ಕಳ್ಳರೇ ಆಗ್ಬೋದು, ಹೊರಗಡೆ ಬಂಧುಗಳು ಅಂತ ಇರತಕ್ಕಂತಹ, ಹೊರಗಡೆ ಇರತಕ್ಕಂತಹ ಬಂಧುಗಳು ಅಂತ ಇರತಕ್ಕಂತಹ ಕಳ್ಳರು, ಅವರು ಕೂಡ ಕೊಲೆ ಹೊಡ್ಕೊಂಡು ಹೋಗ್ಬಹುದು. ಯಾವ ತರ ಕೊಂಡ್ಕೊಂಡು, ಯಾವ ತರಹ ಆ ಬಂಧುಗಳು ಯಾವ ತರಹ ಒಳ್ಳೆ ಹೊಡ್ಕೊಂಡು ಹೋಗ್ತಾರೆ. ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ, ಬಂಧುಗಳು ಆಗುವರೆಂದು ಬಾಯಿ ತೆರೆದು ಕುಳಿತೆ ನಮ್ಮ, ಬಂದು ಬಂದು ತಿಂದೆ ಹೋದರು ಈ ಬಂಧುಗಳು, ಬಂದು ಬಂದು ತಿಂದೆ ಹೋದರು. ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರೆನ್ನ ತಾಯಿ ಬೇಗನೆ. ಮೆಚ್ಚುವವರನ್ನೇ ಮೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು, ಮೆಚ್ಚುವವರನ್ನೇ ಮೆಚ್ಚಿಕೊಂಡೆ ಹೆಚ್ಚು ಹೆಚ್ಚು ಮೆಚ್ಚಲೆಂದು, ಹುಚ್ಚು ಹಿಡಿಸಿ ಹೊರಟೆ ಹೋದರು ಈ ಹೊಗಳು ಭಕ್ತರು, ಹುಚ್ಚು ಹಿಡಿಸಿ ಹೊರಟೆ ಹೋದರು. ಬಾರನ್ನ ತಾಯಿ ಬೇಗನೆ ನೀ ಕೈ ಬಿಡಿದೆನ್ನನು ಕಾಪಾಡಬೇಕು. ಬಾರನ್ನ ತಾಯಿ ಬೇಗನೆ. ತಾಯಿ ನಿನ್ನ ನೆನೆಯಾಗಿದ್ದ ಫಲವನ್ನುಂಡೆ ಕೈಯೋ ಕೈ, ತಾಯಿ ನಿನ್ನ ನೆನೆಯಾಗಿದ್ದ ಫಲವನ್ನುಂಡೆ ಕೈಯೋ ಕೈ, ಇನ್ನು ನಿಜಗೂ ನಿನ್ನ ಮರೆಯನು ಓ ಮುದ್ದು ತಾಯಿ, ಇನ್ನು ನಿಜಗೂ ನಿನ್ನ ಮರೆಯನು. ಬಾರನ್ನ ತಾಯಿ ಬೇಗನೆ
ತಿಂದ್ಕೊಂಡು ಹೊರಟೋಗಿರ್ತಾರೆ. ನಮ್ಮ ಒಳಗಡೆ ಇರತಕ್ಕಂಥ ಆಧ್ಯಾತ್ಮಿಕ ಸಂಪತ್ತನ್ನ ಅವರು ತಿಂದ್ಕೊಂಡು ಹೊರಟೋಗಿರ್ತಾರೆ. ಇದನ್ನೇ ಎರಡೇ ಎರಡು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ನೀನೊಡನೆ ಇದ್ದರು, ನಾನೆಚ್ಚರಿದ್ದರು, ಕಳ್ಳತನವಾಯ್ತಲ್ಲ ನನ್ನ ಮನೆಯೊಳಗೆ ಅಂತ ಮಾಸುಮಾಶಯ ಬರಿತಾ ಇದ್ದಾನೆ. ಮಗು ಕಾಯಿಲೆಯಿಂದ ನರಳ್ತಾ ಇದ್ರು, ಒಮ್ಮೊಮ್ಮೆ ಅದನ್ನು ಮರೆತು ನಗುವುದು, ಆಟವಾಡುವುದು, ಸುತ್ತಾಡುವುದು ಇವುಗಳನ್ನೆಲ್ಲ ಮಾಡುವುದಿಲ್ಲವೇ? ಹಾಗೆ ಪರಮಹಂಸರು ವರ್ತಿಸುತ್ತಿದ್ದಾರೆ ಅಂತ ಬರೆದುಬಿಟ್ಟ ಒಂದು ವಾಕ್ಯದಲ್ಲಿ. ಶ್ರೀರಾಮಕೃಷ್ಣರು ಆ ಕ್ಷಣದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಈ ವಾಕ್ಯದಲ್ಲಿ ಬರೆದುಬಿಟ್ಟ. ಕೆಲವು ಸರ್ತಿ ನಗೋದಂತೆ, ಕೆಲವು ಸರ್ತಿ ಅಳೋದಂತೆ, ಕೆಲವು ಸರ್ತಿ ಆಟವಾಡೋದಂತೆ, ಕೆಲವು ಸರ್ತಿ ಸುತ್ತ ಬರೋದು. ತನ್ನ ನೋವನ್ನು ಕೂಡ ಮರೆತು ಅದು ಹಾಗೆ ಮಾಡುತ್ತಂತೆ. ಶ್ರೀರಾಮಕೃಷ್ಣರ ವರ್ತನೆಯನ್ನು ಎಷ್ಟು ಸೊಗಸಾಗಿ ಹೊರಡಿಸಿದ್ದಾನೆ ಮಾಸ್ಟರ್ ಮಾಷಿಯ. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸಚ್ಚಿದಾನಂದನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೆ ಇತ್ತು ಅಂದ್ರೆ ಜೀವನ ಬರಿದೇ ವ್ಯರ್ಥ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ಸಂಸಾರಿಗಳ ಅನುರಾಗ ಬಹಳ ಕ್ಷಣಿಕ. ಕಾದ ಬಾಣಲೆಯ ಮೇಲೆ ಬಿದ್ದ ನೀರಿನ ಹನಿಯ ಹಾಗೆ. ಒಂದು ಹೂವನ್ನು ನೋಡಿ ಬಹುಶಃ ಆತ ಹೇಳ್ಬಹುದು, ಆ ಸಂಸಾರಿ ಹೇಳ್ಬಹುದು, ಆಹಾ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಅಂತ. ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರು ತಮ್ಮ ಮೂಲಭೂತವಾದಂತಹ ವಿಷಯವನ್ನ ಪ್ರಸ್ತಾಪಿಸಿದರು. ಸಚ್ಚಿದಾನಂದನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೆ ಇತ್ತು ಅಂದ್ರೆ ಜೀವನ ಬರಿದೇ ವ್ಯರ್ಥ. ಜೀವನ ಅಂದ್ರೆ ನಮ್ಮ ಅನುಭವಕ್ಕೆ ಬಂದಂತೆ ಮದುವೆ ಮಾಡ್ಕೊಳ್ಳೋದು, ಮನೆ ಕಟ್ಕೊಳ್ಳೋದು, ಮಕ್ಕಳಾಗೋದು, ಆ ಮಕ್ಕಳಿಗೆ ಪುನಃ ಮೂಗು ಬರ್ಸೋದು, ಅವ್ರ ಶುಶ್ರೂಷೆ ಮಾಡೋದು, ಆಮೇಲೆ ಅವರಿಗೆ ವಿದ್ಯಾವಂತನಾಗಿ ಮಾಡೋದು, ಅವರಿಗೆ ಆಮೇಲೆ ಯಾರ್ಯಾರ್ದೋ ಕಾಲು ಹಿಡಿದು ಅವರಿಗೊಂದು ಉದ್ಯೋಗ ಕೊಡಿಸೋದು, ಆಮೇಲೆ ಅವರಿಗೊಂದು ಮದುವೆ ಮಾಡಿಸೋದು. ಜೀವನ ನಂದು ಬಹಳ ಕೃತಾರ್ಥವಾಗಿ ನಡೆಯಿತು ಅಂದ್ಕೊಳ್ಳೋದು. ಆಮೇಲೆ ಆ ಮಗ ಪುನಃ ಮಕ್ಕಳನ್ನು ಸಂಪಾದಿಸೋದು, ಅವನು ಬೇಕಾದ ಒಂದು ಮನೆ ಕಟ್ಕೊಳ್ಳೋದು, ಆಮೇಲೆ ಸಂಸಾರ ನಡೆಸೋದು, ಆಮೇಲೆ ಅವನಿಗೆ ಮಕ್ಕಳಾಗೋದು, ಆ ಮಕ್ಕಳು ಮೂಗು ಒರೆಸೋದು, ಆಮೇಲೆ ಅವುಗಳನ್ನೆಲ್ಲ ಶಾಲೆ ಕಳಿಸೋದು, ವಿದ್ಯಾವಂತನಾಗಿ ಮಾಡೋದು, ಪುನಃ ಕಾಲು ಹಿಡಿದು ಯಾರ್ಯಾರದೋ ಕಾಲು ಹಿಡಿದು ಕಾರ್ಯವಾಸಿ ಕಾಲು ಹಿಡಿದು ಆ ಮೊದಲು ವಿದ್ಯಾವಂತನಾಗಿ ಮಾಡಿ, ಆಮೇಲೆ ಉದ್ಯೋಗಸ್ಥರನ್ನಾಗಿ ಮಾಡಿ, ಆಮೇಲೆ ಅವ್ರಿಗೊಂದು ಮದುವೆ ಮಾಡಿಸೋದು. ನಮ್ಮ ಜೀವನ ಸಾರ್ಥಕವಾಗಿ ಮುಕ್ತಾಯಗೊಳಿತು ಅಂತ ಅಂದ್ಕೊಳ್ಳೋದು. ಇಷ್ಟೇ ಜೀವನ ಅಂತಂದ್ರೆ. ಕೇವಲ ಇಷ್ಟನ್ನೇ ಮಾಡಿದ್ರು ಕೂಡ ಎಷ್ಟೋ ಆಯ್ತು ಅಂತಾನೆ. ಇದರಿಗೆ ಹೊರೆಯಾಗದೆ ಅವರವ್ರ ಮಕ್ಕಳಿಗೆ ಅವರವರೇ ಮದುವೆ ಮಾಡಿಸಿದ್ರೆ ಬಹಳ ಸೇವೆ ಮಾಡೋದಂತೆ ಆಯ್ತು ಅಂತ ಇಟ್ಕೊಳ್ಳಿ. ಸಮಾಜ ಸೇವೆ, ರಾಷ್ಟ್ರ ಸೇವೆ ಎಲ್ಲ ಆದಂತೆ ಆಯ್ತು. ಆದರೆ ಇಷ್ಟು ಮಾತ್ರ ಅಲ್ಲ, ಇದರೊಂದಿಗೆ ರಸ್ತೆ ಕಟ್ಟಿಸೋದು, ಕೆರೆ ಬಾವಿ ತೋಡಿಸೋದು, ಆಸ್ಪತ್ರೆ ಕಟ್ಟಿಸೋದು, ಶಾಲೆ ಸ್ಕೂಲು ಕಾಲೇಜುಗಳನ್ನು ಸ್ಥಾಪನೆ ಮಾಡುವಂತಹದ್ದು, ವಿದ್ಯಾಭ್ಯಾಸ, ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಮನುಷ್ಯರು. ಇಷ್ಟೆಲ್ಲ ಮಾಡಿದರೂ ಕೂಡ ಜೀವನ ಸಾರ್ಥಕವಾಯಿತು ಅಂತ ಹೇಳುವ ಹಾಗಿಲ್ಲ. ಆ ತರದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದವರಿದ್ದಾರಲ್ಲ, ಅವರ ವೃದ್ಧಾಪ್ಯದಲ್ಲಿ ಅವ್ರನ್ನ ಹೋಗಿ ಕೇಳಬೇಕು. ಏನಾದರೂ ಒಳಗಡೆ ಸಿಕ್ಕಿತೆ ಶಾಂತಿ, ತೃಪ್ತಿ, ಸಮಾಧಾನ, ಆನಂದ ಅಂತಕ್ಕಂಥದ್ದು ಸಿಕ್ತೆ ಅಂತ ಕೇಳಿದ್ರೆ ಎಲ್ಲ ಗೋಳಿನ ಕತೆ. ಗೋಳು ಏನ ಹೇಳೋದಕ್ಕೆ ಶಕ್ತಿ ಇತ್ತು ಅಂತಂದ್ರೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿ ಒಂದಷ್ಟು ವರ್ಣನೆ ಮಾಡ್ಯಾನು. ಹಾಗೆ ವರ್ಣನೆ ಮಾಡಿ ಮಾಡಿ ಒಂದು ಬಗೆಯ ತೃಪ್ತಿಯನ್ನು ತಂದುಕೊಂಡಾನು. ಆದರೂ ಕೂಡ ಕೇಳುವವರು ಅಲ್ಲಿಂದ ಜಾಗ ಖಾಲಿ ಮಾಡಿದ ಕೂಡಲೇ ಇವನ ಹೃದಯದಲ್ಲಿ ಮತ್ತದೇ ಶೂನ್ಯತೆ ತಾಂಡವವಾಡ್ತಾ ಇರುತ್ತೆ. ಪ್ರತಿಯೊಬ್ಬ ಮಾನವನನ್ನು ಕೂಡ ಒಬ್ಬಂಟಿಗನಾಗಿ ಬಿಡಬೇಕು. ಆಗ ಅವನು ಆನಂದವಾಗಿರ್ತಾನೆಯೇ ಇಲ್ಲವೇ ಅಂತ ಅನ್ನೋದನ್ನು ಪರೀಕ್ಷೆ ಮಾಡಬೇಕು. ಒಬ್ಬಂಟಿಗನಾಗಿರ್ತಕ್ಕಂತಹ ಮುದುಕ
ಯಾರು ತನ್ನ ಪಾಡಿಗೆ ತಾನು ಆನಂದದಲ್ಲಿ ಇರ್ತಾನೋ ಅವನು ಧನ್ಯ. ಆದರೆ ಆ ತರದ ವೃದ್ಧರು ಒಬ್ಬರೇ ಒಬ್ಬರು ಸಿಗೋದಿಲ್ಲ. ಕಾರಣ ಹೃದಯ ಖಾಲಿ. ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಯೂ ಕೂಡ, ಅಷ್ಟೆಲ್ಲ ಜನಾನುರಾಗವನ್ನು ಗಳಿಸಿಯೂ ಕೂಡ ಕೊನೆಗೆ ಇವನ ವೃದ್ಧಾಪ್ಯದಲ್ಲಿ ಸಹಾಯಕ್ಕೆ ಬರ್ತಕ್ಕಂಥವ್ರು ಯಾರೂ ಇಲ್ಲ. ಅಷ್ಟೇ ಅಲ್ಲ, ಮರಣ ಅಂತ ಒಂದು ಬರುತ್ತೆ ನೋಡಿ, ಶರೀರವನ್ನ ಒಗೆದು ಹೊರಟೋಗ್ಬೇಕಲ್ಲ, ಆ ಕಾಲದಲ್ಲಂತೂ ಯಾರೂ ಬರೋದಿಲ್ಲ, ಬರೋದಕ್ಕೆ ಸಾಧ್ಯವೂ ಇಲ್ಲ. ಇಂಥ ಒಂದು ಸ್ಥಿತಿ, ಅದನ್ನು ಗಮನಿಸಿದಾಗ ಗೊತ್ತಾಗತ್ತೆ ಮನುಷ್ಯನ ಜೀವನದ ಗುರಿ ಶ್ರೀರಾಮಕೃಷ್ಣರು ಹೇಳಿದಂತೆ ಸಚ್ಚಿದಾನಂದನ ಸಾಕ್ಷಾತ್ಕಾರ. ದೇವರ ಸಾಕ್ಷಾತ್ಕಾರ ಅಂತ ಹೇಳಿಲ್ಲ ಅಲ್ಲ, ಅದು ಹೇಳ್ತಾರೆ ಅವರು, ಈಶ್ವರ ಸಾಕ್ಷಾತ್ಕಾರ ಅಂತ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ಸಚ್ಚಿದಾನಂದನ ಸಾಕ್ಷಾತ್ಕಾರ. ಸಚ್ಚಿದಾನಂದನನ್ನ ಸಾಕ್ಷಾತ್ಕರಿಸಿಕೊಂಡಾಗ ಮನುಷ್ಯ ಅವನು ಪಾಡಿಗೆ ಅವನು ಆನಂದವಾಗಿರ್ತಾನೆ. ಯಾರು ಬರಲಿ, ಯಾರು ಹೋಗ್ಲಿ, ಯಾರು ಹೋಗಲಿ, ಯಾರು ತೆಗಳ್ಲಿ, ಜನಾನುರಾಗ ಸಿಗಲಿ ಸಿಗದೆ ಹೋಗ್ಲಿ, ಅವನು ಪಾಡಿಗೆ ಅವನು ಆನಂದವಾಗಿರ್ತಾನೆ. ಇಂತಹ ಒಂದು ಧನ್ಯಾವಸ್ಥೆಗೆ ಪ್ರತಿಯೊಬ್ಬ ಮಾನವನು ಕೂಡ ತಲುಪಬೇಕು ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಆ ವಾಕ್ಯದ ಅರ್ಥ ಮತ್ತು ಅದರ ತೀವ್ರತೆ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ವಿವೇಕ ವೈರಾಗ್ಯ, ವಿವೇಕ ವೈರಾಗ್ಯ, ಇದು ಸಂಪತ್ತು. ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಸಂಪತ್ತು. ಈ ವಿವೇಕ ವೈರಾಗ್ಯಗಳಿಂದಲೇ ಆಧ್ಯಾತ್ಮಿಕ ಸಂಪತ್ತನ್ನ ಗಳಿಸೋದಿಕ್ಕೆ ಸಾಧ್ಯ. ಸ್ವಾಮಿ ವಿವೇಕಾನಂದರು ನರೇಂದ್ರಾಗಿದ್ದಾಗ ಆ ದೇವಿ ಹತ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನಲ್ಲ, ಅವನು ಹೋದದ್ದು ಅಮ್ಮ ನನ್ನ ಬಡತನವನ್ನು ಹೋಗಲಾಡಿಸು ಅಂತ ಹೇಳೋದಕ್ಕೆ. ಆದರೆ ಅವನ ಬಾಯಿಂದ ಹೊರಬರದ್ದೇನು, ಅಮ್ಮ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಕೊಡಲ್ಲ ಅಂತ. ಈ ಜ್ಞಾನ ಭಕ್ತಿ ವಿವೇಕ ವೈರಾಗ್ಯ ಇದು ಪರಮಾತ್ಮನಿಂದ ಮಾತ್ರವೇ ಪಡೆಯಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ, ಯಾವ ವ್ಯಕ್ತಿಗಳಲ್ಲೂ ಸಿಗೋದಿಲ್ಲ. ಅದನ್ನ ಪಡಿಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಅದನ್ನೇ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ವಿವೇಕ ವೈರಾಗ್ಯಗಳಂತಹ ವಸ್ತು ಇನ್ನು ಬೇರೆ ಯಾವುದೂ ಇಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಅವತಾರವಿದ್ದು ಸರ್ವಧರ್ಮ ಸಮನ್ವಯ ಮಾಡೋದಕ್ಕೂ ಅಲ್ಲ, ಇನ್ಯಾವುದೇ ಬಗೆಯ ಸಾಮಾಜಿಕ ಸುಧಾರಣೆ ಮಾಡೋದಕ್ಕೂ ಅಲ್ಲ. ಶ್ರೀಮಾತೆ ಶಾರದಾದೇವಿಯವರು ಹೇಳ್ತಾರೆ, ಒಂದನೇದಾಗಿ ಭಗವದ್ ಪ್ರೇಮವನ್ನ ಅನುಭವಿಸುವುದು ಹೇಗೆ ಅಂತ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ, ಇನ್ನೊಂದು ಆ ಭಗವತ್ ಪ್ರೇಮವನ್ನ ಸಂಪಾದಿಸಲಿಕ್ಕೆ ಬೇಕಾದಂತಹ ವೈರಾಗ್ಯ ಅಂದ್ರೆ ಏನು ಅನ್ನೋದನ್ನು ತೋರಿಸೋದಕ್ಕೆ ಶ್ರೀರಾಮಕೃಷ್ಣ ಅವತಾರ. ಭಗವಂತ ಭಗವಂತ ಅಂದ್ರೆ 6 ಬಗೆಯ ಭಗ ಅಂದ್ರೆ ವಿಭೂತಿಗಳಿವೆ. ಆ 6 ಬಗೆಯ ವಿಭೂತಿಗಳಿದ್ರೆ ಮಾತ್ರವೇ ಅವನು ಭಗವಂತ. ಆ 6 ವಿಭೂತಿಗಳಲ್ಲಿ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ಅಂತ ಹೇಳಲಾಗಿದೆ. ಈ ವೈರಾಗ್ಯದಿಂದ ಪರಬ್ರಹ್ಮವನ್ನೇ ನಾವು ನಮ್ಮದನ್ನಾಗಿ ಮಾಡಿಕೊಳ್ಳಬಹುದು, ಪರಮಾತ್ಮನನ್ನೇ ನಮ್ಮವನ್ನಾಗಿಸ್ಕೊಳ್ಬಹುದು. ಆದ್ರಿಂದೇನೆ ಕವಿದಾಸ ಹೇಳ್ತಾರೆ ನೋಡಿ, मन लगो मेरो यार फकीरी में, मन लगो मेरो यार फकीरी में, जो सुख पाओ नाम भजन में, जो सुख पाओ नाम भजन में, सो सुख नाही अमीरी में, मन लगो मेरो यार फकीरी में, मन लगो मेरो यार फकीरी में. ओ ನನ್ನ ಪ್ರಿಯ ಸಖನೇ, ಫಕೀರಿ ಮೇ, ಸರಳ ಜೀವನದಲ್ಲಿ ಪ್ರೀತಿಯಲ್ಲಿಟ್ಕೋ. ಅಂದ್ರೆ ಸರಳವಾಗಿರುವುದಕ್ಕೆ ನೀನು ಇಷ್ಟಪಡು. ಯಾದಕ್ಕೆ ಅಂದ್ರೆ ಜೋ ಸುಖ ಪಾವು ನಾಮ ಭಜನವೇ,
ಯಾವ ಸುಖವನ್ನು ನಾವು ಭಗವನ್ ನಾಮ ಸಂಕೀರ್ತನೆಯಿಂದ ಪಡೆಯಬಹುದು, ಸೋ ಸುಖ ನಾಹಿ ಅಮೀರಿಮೆ, ಅತುಲೈಶ್ವರ್ಯದಲ್ಲಿ ಆ ಬಗೆಯ ಆನಂದ ಇಲ್ಲ, ಕೇವಲ ತಾಪತ್ರಯ ಮಾತ್ರವೇ. ಆದ್ರಿಂದ ಓ ನನ್ನ ಪ್ರಿಯ ಸ್ನೇಹಿತನೇ, ಸಾದಾ ಜೀವನದಲ್ಲಿ, ವೈರಾಗ್ಯಪೂರ್ಣವಾದಂತಹ ಜೀವನದಲ್ಲಿ, ಸರಳ ಜೀವನದಲ್ಲಿ ನೀನು ತೃಪ್ತನಾಗಿರು ಅಂತಮ್ಮ ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ಬಹಳ ಸೊಗಸಾಗಿದೆ. प्रेम नगरी में रहने हमारी, प्रेम नगरी में रहने हमारी, भली बनी आई सबोरी में, मन लगो मेरो यार फकीरी में, मन लगो मेरो यार फकीरी में. ಬಲ ಬುಧ, ಒಳ್ಳೆಯದು ಕೆಟ್ಟದ್ದು ಏನು ಅನ್ನೋದನ್ನೆಲ್ಲ ಕೇಳಿ ಕೊನೆಗೆ ಕರಿ ಗುಜರಾನ್ ಗರೀಬೀಮೆ, ಸರಳ ಜೀವನದಲ್ಲೇ ನೀವು ನಿಭಾಯಿಸಿ ದಿನಗಳನ್ನು ಕಳೆಯಿರಿ. ಅದಕ್ಕೆ ಈ ಜೀವನ ಶಾಶ್ವತ ಅಲ್ಲ. ನೀವು ಶ್ರೀಮಂತರಾಗಿಯೇ ಇರಿ, ಬಡವರಾಗಿಯೇ ಇರಿ, ಇಬ್ಬರು ಕೂಡ ಒಂದು ದಿನ ಹೊರಡಬೇಕು. ಪ್ರೇಮ ನಗರಿ ಮೇ ರಹನೆ ಹಮಾರಿ, ನಮ್ಮ ನಿಜವಾದ ಮನೆ ಪ್ರೇಮ ನಗರ. ಭಗವಂತನ ನಗರ ಅದು ಪ್ರೇಮ ನಗರ. ಆ ಪ್ರೇಮ ನಗರದಲ್ಲಿ ನಾವು ಬದುಕಬೇಕಾಗಿದೆ. ನಮ್ಮ ನಗರ ಅದು. ಆದ್ದರಿಂದ ಈ ಒಳ್ಳೆಯದು ಕೆಟ್ಟದನ್ನೆಲ್ಲ ಇಲ್ಲೇ ಬಿಟ್ಟು ಹತ್ತು ಕಡೆಗೆ ತಯಾರು ಮಾಡಿಕೊಳ್ಳಿ ಅಂತ. सुनो भाई साधो कहत कबीर, सुनो भाई साधो साहिब मिले सदूरी में, मन लगो मेरो यार फकीरी में, मन लगो मेरो यार फकीरी में. आखिर ये तन खाक मिलेगा, खाಕಲು ಗೋಧಿ. ಕೊನೆಗೆ ಈ ಶರೀರ ಗತಿಯನ್ನು ಒಂದು ಹಿಡಿ ಗೋಧಿ ಆಗುವಂಥದ್ದು. ಕಾಫಿನೇ ಮಗುರುಲಿನೇ, ಈ ಗೋಧಿಗೆ ಮತ್ತೆಲ್ಲ ಬರುತ್ತೆ. ಇದು ಒಂದ್ಸತಿ ಮನುಷ್ಯ ಹೋದ ಅನ್ನೋದು ಹೋದ, ಮತ್ತೆಲ್ಲ ಬರ್ತಾನೆ. ಕಹತ್ ಕಬೀರ್ ಸುನೋ ಭಾಯಿ ಸಾಧು, ಓ ನನ್ನ ಸೋದರ ಸಾಧು ಸಜ್ಜನ ಕೇಳಿದ್ವಿ. ಸಾಹಿಬು ಮಿಲೆ ಸಬೂದಿಮೆ, ಆ ಲೋಕದಲ್ಲಿ ನಮ್ಮ ಸಾಹಿಬು ಸಿಗ್ತಾನೆ, ನಮ್ಮ ಪರಮಾತ್ಮ ಸಿಗ್ತಾನೆ, ನಮ್ಮ ಪ್ರಿಯತಮ ಸಿಗ್ತಾನೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಇಲ್ಲಿ ಮಾಡಬೇಕು. ಮನಲಾಗೋ ನೀರು ಯಾರು ಫಕೀರೀನೆ, ವಿವೇಕ ವೈರಾಗ್ಯಗಳಂತ ವಸ್ತು ಏನು ಬೇರೆ ಯಾವುದೂ ಇಲ್ಲ ಅಂತೇಳಿ ಶ್ರೀರಾಮಕೃಷ್ಣ. ಸಂಸಾರಿಗಳ ಅನುರಾಗ, ಭಗವದ್ ಅನುರಾಗ ಬಹಳ ಕ್ಷಣಿಕ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಕಾಲ ಬಾಣಲೆಯ ಮೇಲೆ ಬಿದ್ದ ನೀರಿನ ಹನಿಯ ಹಾಗೆ. ಎಂತ ಉದಾಹರಣೆ! ಮೊದಲೇ ಹನಿ ನೀರು ಸಾರ್ವಜನಿಕರು ಬಿದ್ದಲ್ಲಿ ಕಾದ ಬಾಣಲೆಯ ಮೇಲೆ, ಇನ್ನು ಅದು ಎಲ್ಲಿರುತ್ತಾನೆ ನೋಡಿ. ನಾನು ನೀರು ಸಿದ್ಧಪಡಿಸಿದ್ದೇನೆ ಅಂತ ತೋರಿಸೋದಕ್ಕಾದ್ರೂ ಇದೆಯಾಗಿ ತೋರಿಸು ಬೆಳೆದ ಆವಿಯಾಗಿ ಹೋಗ್ಬಿಟ್ಟಿರುತ್ತೆ. ಹಾಗೆ ನನಗೂ ಭಗವದ್ ಅನುರಾಗ ಇದೆ ಅಂತ ಒಂದು ಕ್ಷಣ ಅವನೇನಾದ್ರೂ ಮೊದಲೇ ಕಣ್ಣೀರು ಬಿಟ್ಟರೂ ಕೂಡ ಮರುಕ್ಷಣಕ್ಕೆ ಆ ಕಣ್ಣೀರು ಹೊರಟೋ ಹೋಗ್ಬಿಟ್ಟಿರುತ್ತೆ.
ಒಂದು ಹೂವನ್ನು ನೋಡಿ ಬಹುಶಃ ಆತ ಹೇಳ್ಬೋದು, ಆಹಾ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾದ್ದು ಬೇಕಂದ್ರೆ ಅಂತ ಹೇಳ್ಬೋದು. ಅವನು ಸಂಸಾರಿ ಪ್ರಾಪಂಚಿಕ ಮನೋಭಾವದವನು ಏನ್ ಹೇಳ್ತಾರಂತೆ, ಒಂದು ಹೂ ಇಟ್ಕೊಂಡು ಆ ಹೂವಿನ ರಚನಾ ವಿನ್ಯಾಸ, ಅದರ ಪರಿಮಳ, ಅದರ ಬಣ್ಣ, ಹೂವನ್ನೆಲ್ಲ ಕಂಡು ಹೇಳ್ತಾರಂತೆ, ಆಹಾ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತವಾದ್ದು ಅಂತ. ಆಗ ಭಗವಂತ ನೆನಪಾಡ್ಕೊತಾನಂತ ಅವನು ಅಷ್ಟೇ. ಆಮೇಲೆ ಯಥಾ ಪ್ರಕಾರ ಅದೇ ಹಳೇ ಭೂಪ. ಶ್ರೀರಾಮಕೃಷ್ಣ ಹೇಳ್ತಾರೆ, ವ್ಯಾಕುಲತೆ ಬೇಕು. ಮಗ ತನ್ನ ಭಾಗದ ಹಿಸ್ಸೆಗಾಗಿ ಬಹಳವಾಗಿ ಪೀಡಿಸಿದೆ ಆದರೆ ಆಗ ತಂದೆ ತಾಯಿ ಇಬ್ಬರು ಆಲೋಚಿಸಿ ಮಗ ಇನ್ನೂ ಪ್ರಾಪ್ತ ವಯಸ್ಕನಾಗದಿದ್ದರೂ ಆತನಿಗೆ ಆತನ ಭಾಗದ ಹಿಸ್ಸೆಯನ್ನು ಕೊಟ್ಬಿಡ್ತಾರೆ. ಎಂತ ಉದಾಹರಣೆ, ಸಾಕ್ಷಾತ್ಕಾರ ಮಾಡಿಕೊಳ್ಳಕ್ಕೂ ಬೇಕಾದಂತಹ ಯೋಗ್ಯತೆ ಇನ್ನೂ ನಮಗೆ ಬರದೇ ಇದ್ರೂ ಕೂಡ, ಅಂದ್ರೇನು 106 ವರ್ಷ ಶೀರ್ಷಾಸನ ಮಾಡ್ಬೇಕಪ್ಪ, ಈ ಪ್ರಾಣಾಯಾಮ ಮಾಡ್ಬೇಕಪ್ಪ, ಈ ರೀತಿಯಲ್ಲಿ ವೃತ್ತಾಸನ ನಿವೇದನ ಮಾಡ್ಬೇಕಪ್ಪ, ಆಮೇಲೆ ಭಗವಂತ ಸಾಕ್ಷಾತ್ಕಾರ ಕೊಡೋದು. ಆಮೇಲೆ ನಿನ್ನ ಹೃದಯ ಅಂತಕ್ಕಂಥದ್ದು ಗಣಿತವಾಗುತ್ತೆ, ಆ ಗಣಿತ ಅವಸ್ಥೆಯಲ್ಲಿ ನಿನಗೆ ಭಗವಂತ ಸಾಕ್ಷಾತ್ಕಾರ ಕೊಡ್ತಾನಪ್ಪ ಅಂತಕ್ಕಂಥ ಮಾತ್ರ ಇದೆ ನೋಡಿ. ನಿಜ, ಒಂದು ದೃಷ್ಟಿಯಿಂದ ನಿಜವೇ. ಎಷ್ಟೋ ಜನರಿಗೆ ಒಂದ್ ಜನ್ಮ ಏನೋ ಹಲವಾರು ಜನ್ಮ ಬೇಕಾಗಬಹುದು. ಅವರು ಏನು ಅದರಿಂದ ಸಂಖ್ಯೆಯನ್ನು ಪಡ್ಕೊಳ್ಳೋದಿಲ್ಲ. ಹಾಗೆ ಆಗಲಿ ಅಕ್ಕೇನಂತೆ ನೀನು ಹರಕೆ ಕೊಡ್ಲಿ ಭಗವಂತ ಸಾಕ್ಷಾತ್ಕಾರವನ್ನು ಅಂತಲೇ. ಆದರೆ ಈ ಒಂದು ನಿಯಮ ಇದೆ ನಿಜ. ಬ್ರಹ್ಮಚರ್ಯ ಆಶ್ರಮ ದಾಟಿ, ಗೃಹಸ್ಥಾಶ್ರಮವನ್ನು ದಾಟಿ, ವಾನಪ್ರಸ್ಥಾಶ್ರಮವನ್ನು ದಾಟಿ, ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಅಲ್ಲಿ ಸಾಧನೆಯನ್ನು ಮಾಡಿ ಆಗ ಒಂದು ಸಮಾಧಿ ಸ್ಥಿತಿ ಪ್ರಾಪ್ತವಾಗಿ ಆ ಒಂದು ಆನಂದ ಸ್ಥಿತಿ ಪ್ರಾಪ್ತವಾಗುತ್ತೆ ಅಂತಕ್ಕಂಥ ಕ್ರಮಾಗತವಾದಂತಹ ಒಂದು ಮುಕ್ತಿ ಕ್ರಮವನ್ನು ನಾವು ಹೇಳ್ಬೋದಲ್ಲ. ನಿಜ, ಅದೆಲ್ಲ ನಿಜ. ಆಮೇಲೆ ಈ ಜನರಲ್ಲೇ ಸಾಧನೆ ಮಾಡಿ ಅದನ್ನು ಮುಗಿಯದೇನೆ ಸೂಕ್ಷ್ಮ ಶರೀರದಲ್ಲಿ, ಅಂದ್ರೆ ಶರೀರವನ್ನು ಬಿಟ್ಟ ಮೇಲೆ ಸೂಕ್ಷ್ಮ ಶರೀರದಲ್ಲಿ ಇಟ್ಕೊಂಡು ಅದು ಯಾವುದೋ ಒಂದು ಲೋಕದಲ್ಲಿ ಇಟ್ಕೊಂಡು ಅಲ್ಲಿಂದ ಸಾಧನೆ ಮಾಡಿ ಅಲ್ಲಿಂದ ಮತ್ತೆ ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಅಲ್ಲಿಂದ ಇನ್ನೂ ಊರ್ಧ್ವ ಲೋಕಕ್ಕೆ ಹೋಗಿ ಅಲ್ಲಿ ಇನ್ನೂ ಹೆಚ್ಚು ತೀವ್ರವಾದಂತಹ ಸಾಧನೆಯನ್ನು ಮಾಡಿ ಕ್ರಮ ಮುಕ್ತಿಯನ್ನು ಪಡೆಯತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ. ಇದು ಕೂಡ ಶಾಸ್ತ್ರ ಸಮ್ಮತ. ಆದ್ರಿಂದ ಇಷ್ಟು ಕಾಲ ಬೇಕಾಗುತ್ತೆ ಭಗವಂತ ಸಾಕ್ಷಾತ್ಕಾರಕ್ಕೆ. ಆ ಸಕಾಲ ಬರದೇನೆ ಸಾಕ್ಷಾತ್ಕಾರವನ್ನು ಭಗವಂತ ಕೊಡಲಾರ ಅನ್ನೋದ ಮಾತನ್ನು ಶಾಸ್ತ್ರ ಒಪ್ಪುತ್ತೆ. ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ, ತಾಯಿ ಹಕ್ಕಿ ಆ ಮೊಟ್ಟೆಯನ್ನು ಒಡೆಯದೆ ಹೋದ್ರೆ ಮರಿ ಹೊರಗಡೆ ಬರುವಂತಿಲ್ಲ. ಅದು ಸಕಾಲ ಬರದೆ ತಾಯಿ ಹಕ್ಕಿ ಕೂಡ ಆ ಮೊಟ್ಟೆಯನ್ನ ಒಡೆಯುವುದಿಲ್ಲ. ಆ ಮೊಟ್ಟೆ ಒಳಗಡೆ ಇರತಕ್ಕಂತಹ ಮರಿ ಎಷ್ಟೇ ಗಲಾಟೆ ಮಾಡಿದ್ರು ಕೂಡ ಅದು ಒಡೆಯುವುದಿಲ್ಲ ಸಕಾಲ ಬರದೆ ಅಂತ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದೇ ಉಂಟು. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಏನಂತ ಇದ್ದಾರೆ, ತನ್ನ ಭಾಗದ ಹಿಸ್ಸೆಗಾಗಿ ಬಹಳವಾಗಿ ಪೀಡಿಸಿದೆ ಆಗಲೇ ಮಗ. ಆಗ ತಂದೆ ತಾಯಿ ಇಬ್ಬರು ಆಲೋಚಿಸಿ ಮಗ ಇನ್ನೂ ಪ್ರಾಪ್ತ ವಯಸ್ಕರಾಗದಿದ್ದರೂ ಆತನಿಗೆ ಆತನ ಭಾಗದ ಹಿಸ್ಸೆಯನ್ನು ಕೊಟ್ಟು ಬಿಡುತ್ತಾರೆ. ಸಕಾಲ ಬರಬೇಕಾದ್ರೆ ಮೊದಲೇ ಹಿಸ್ಸೆಯನ್ನು ಹಾಕಲು ಕೊಡ್ತಾರೋ ಅದೇ ರೀತಿಯಲ್ಲಿ ಪರಮಾತ್ಮನು ಕೂಡ ಇವನ ತೀವ್ರತೆಯನ್ನು ಕಂಡು, ವ್ಯಾಕುಲತೆಯನ್ನು ಕಂಡು ಅವನ ಪಾಲಿನ ಆನಂದವನ್ನು ಕೊಟ್ಟು ಬಿಡ್ತಾನಂತೆ, ಅವನ ಮುಕ್ತಿಯನ್ನು ಅವನಿಗೆ ಕೊಟ್ಟು ಬಿಡ್ತಾನಂತೆ. ವ್ಯಾಕುಲತೆಯೊಂದಿತ್ತು ಅಂದ್ರೆ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳಿಯೇ ಕೇಳ್ತಾನೆ. ಭಗವಂತ ಎಂದು ನಮ್ಮನ್ನು ಸೃಷ್ಟಿಸಿದನೋ ಅಂದೇ ನಾವು ಆತನ ಸ್ವತ್ತಿಗೆ ಹಕ್ಕುದಾರರಾಗಿ ಬಿಟ್ಟಿದ್ದೇವೆ ಎಂಥ ಮಾತುಗಳು. ಭಗವಂತನ ನಾವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯವೇ ಅಂತ ಸಂಶಯ ಪಡುವರಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಆ ಸಂಶಯವನ್ನ ಕತ್ತರಿಸಿ ಹಾಕಿದ್ದಾರೆ. ಯಾವ ಕ್ಷಣದಲ್ಲಿ ಭಗವಂತ ನಮ್ಮನ್ನು ಸೃಷ್ಟಿಸಿದನೋ ಆ ಕ್ಷಣದಲ್ಲಿ ಅವನ ಸ್ವತ್ತಿಗೆ ನಾವು ಹಕ್ಕುದಾರರಾಗಿದ್ದೇವೆ. ನಮ್ಮ ಸ್ವತ್ತನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೆ ನಾವು ಪಡ್ಕೊಳ್ಬಹುದು ಭಗವದ್ ಆನಂದವನ್ನ. ನಾವು ಬೇಕಾದ್ರೆ ಆತನನ್ನು ಬಲಾತ್ಕರಿಸಿ ಕೂಡ ಕೇಳಬಹುದು ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಬೇಕಾದ್ರೆ ನಾವು ಆತನನ್ನ ಹೀಗೂ ಕೇಳಬಹುದು, ಕೊಡು ನಿನ್ನ ದರ್ಶನವನ್ನ, ಇಲ್ಲದೇ ಇದ್ರೆ ನೋಡ್ಕೋ ಕತ್ತರಿಸ್ಕೊಂಡು ಬಿಡ್ತೇನೆ. ಸ್ವತಃ ಶ್ರೀರಾಮಕೃಷ್ಣ ಹಾಗೆ ಮಾಡ್ಕೊಂಡಿದ್ರಲ್ಲ, ಅಲ್ಲ ಮಾಡಿಕೊಟ್ಟಿದ್ರಲ್ಲ. ಈ ತರಹ ಕೇಳಬೇಕಂತೆ ದರ್ಶನ ಕೊಡೋದು ಸಿದ್ಧ. ನಮ್ಮಲ್ಲಿ ಆ ತೀವ್ರತೆ ಬಂದಿದೆ ಅಂತ ನಮ್ಗೇನು ಸಾಕ್ಷಿ? ಆದ್ರಿಂದ ಸುಮ್ಮನೆ ಕತ್ತಿ ಹೀಗೆ ಎತ್ತಿ ಎಲ್ಲ ಪರಾಮರ್ಶಿಯಾಗಿ ಅಂದ್ರೆ ಕೈ ತಪ್ಪಿ ಕತ್ತು ಮೇಲೆ ಬಿದ್ದರೆ ಅನಾಹುತ ಆಗುತ್ತೆ.
ಈ ಕಡೆ ತಿನ್ನೋದೇ ಬಂದಿಲ್ಲ, ಆ ಕಡೆ ಕತ್ತು ಮೇಲೆ ಕತ್ತು ಬಿದ್ದಾಯ್ತು, ಅನಾಹುತ ಉಂಟಾಗುತ್ತೆ. ಅದಕ್ಕೋಸ್ಕರ ಈ ತರ ಹೇಳೋದು ಹೋಗ್ಬೇಕಾದ್ರೆ ಒಂದು ಮಾತು. ಆದ್ರೂ ಕೂಡ ಒಂದು ದರ್ಶನ ಕೊಡದೆ ಇದ್ರೆ ನಮ್ಮ ತೀವ್ರತೆ ಇನ್ನೂ ಕಡಿಮೆ ಆಗಿದೆ, ನಮ್ಮ ವ್ಯಾಕೃತಿ ಇನ್ನೂ ಕಡಿಮೆ ಇದೆ, ಇನ್ನು ಹೆಚ್ಚಿಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಬಹಳ ಮುಖ್ಯವಾದಂತಹ ಅಂಶಗಳು. ನಮ್ಮ ಶಾರೀರಿಕ ಶಕ್ತಿ, ಮಾನಸಿಕ ಶಕ್ತಿ, ನೈತಿಕ ಶಕ್ತಿ, ಈ ಶಕ್ತಿಗಳೆಲ್ಲ ಜಾಗೃತವಾಗಬೇಕು. ಆಗ ಮಾತ್ರವೇ ಆ ಸರ್ವಶಕ್ತನಾದ ಪರಮಾತ್ಮನನ್ನು ನಾವು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಸಮರ್ಥ ಆಗ್ತೇವೆ. ಒಮ್ಮೆ ಒಂದು ಸಣ್ಣ ಸತ್ಸಂಗ, ಯುವಕರೆಲ್ಲ ಕೊಟ್ಟಿದ್ದಾರೆ, ಪ್ರಶ್ನೋತ್ತರ. ಒಬ್ಬರು ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ನಾವು ಶರಣಾಗತಿ ಮಾಡ್ಕೊಂಡಿದ್ದೇವೆ, ಆದ್ರೂ ಭಗವಂತ ಸಾಕ್ಷಾತ್ಕಾರ ಕೊಡೋದಿಲ್ವಲ್ಲ, ಯಾಕೆ? ಶರಣಾಗತಿ ಆಯ್ತು ಅಂತ ಹೇಳಿದ್ರೆ ಭಗವಂತ ಶರಣಾಗತ ವತ್ಸಲ ಆಗಿದ್ರೆ ಅವನ ದರ್ಶನ ಕೊಟ್ಟೆ ಕೊಡಬೇಕು ಅಂತ ಕ್ರಮ ಇರುತ್ತೆ, ಯಾಕೆ ಕೊಡಲಿಲ್ಲ ಅಂತ ನಾನು ಅವನನ್ನು ನೋಡಿ ನರಬೇಕಿಲ್ಲ. ಅವನು ಶರಣಾಗತಿ ಮಾಡದೆ ಬೇರೆ ದಾರಿಯೇ ಇಲ್ಲ. ಮುಖ ತೇಜೋಹೀನ, ಶರೀರ ಕಡ್ಡಿಪೈಲ್ವಾನ. ಇಂಥವನು ನಾನು ಶರಣಾಗತ ಅಂತ ಹೇಳಿದ್ರೆ ಇನ್ನೇನ್ ತಾನೇ ಮಾಡೋಕ್ ಸಾಧ್ಯ? ಆದ್ರಿಂದ ಅವನು ನೋಡಿ ನಾನು ಒಂದು ಉತ್ತರ ಕೊಟ್ಟೆ. ಯಾವತ್ತೂ ಅದು ಬಹುಶಃ 15-20 ವರ್ಷವೇ ಕಳೆದೋಯ್ತು. ಇನ್ನೂ ನನಗೆ ನನ್ನ ಮನಸ್ಸಲ್ಲಿ ಹಸನಾಗಿ ಉಳ್ಕೊಂಡಿದ್ದೇವೆ. ಎಷ್ಟು ಚೆನ್ನಾಗಿದೆ ಆ ಉತ್ತರ ನನ್ನ ಮನಸ್ಸಲ್ಲಿ ಬಂದಿತ್ತು. ಅವನಿಗೆ ಹೇಳಿದೆ, ನೋಡು, ಶರಣಾಗತಿ ಅಂತ ಹೇಳಿದ್ರೆ ಅದು ದುರ್ಬಲರ ಆಯುಧ ಅಲ್ಲ, ಅದು ಶಕ್ತರ ಆಯುಧ. ಹನುಮಂತನ ಶರಣಾಗತಿಯೇ ನಿಜವಾದ ಶರಣಾಗತಿ. ತಿಳ್ಕೊ, ಹನುಮಂತ ಲೋಕದ ದೃಷ್ಟಿಯಲ್ಲಿ ಸರ್ವಶಕ್ತ, ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ತಾನು ನಿಶಕ್ತ ಅಂತ ಅವನು ಭಾವಿಸಿದ್ದ. ಪರಮಾತ್ಮನ ಶಕ್ತಿ ಅನಂತ. ಲೋಕದ ದೃಷ್ಟಿಯಿಂದ ನಾವು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಸರ್ವಶಕ್ತರಂತೆ ಕಾಣಿಸಿಕೊಳ್ಳಬಹುದು. ಈ ಲೋಕದ ದೃಷ್ಟಿಯಲ್ಲಿ ಎಷ್ಟೇ ಸರ್ವಶಕ್ತರಾಗಿ ಕಾಣಿಸಿಕೊಂಡ್ರೂ ಕೂಡ ಪರಮಾತ್ಮನ ದೃಷ್ಟಿಯಲ್ಲಿ ನಾವು ಅಶಕ್ತರೇ. ಆದ್ರಿಂದ ಆ ಬಗೆಯ ಶಕ್ತಿಯನ್ನು ಪಡೆದು ಆಮೇಲೆ ಹೇಳ್ಕೊಳ್ಬೇಕು, ನಾನು ಅಶಕ್ತ, ನಾನೇನು ಸಾಧನೆ ಮಾಡಲಿಲ್ಲ, ನಾನೇನು ಭಜನೆ ಮಾಡಲಿಲ್ಲ ಅಂತ ಕೂಡ ಪ್ರಾರ್ಥನೆ ಇದೆ. ತ್ವಮೇಕ ಗತಿರ್ಭವಾನಿ ಅದೃತ ಹಾಗೆಲ್ಲ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಎಷ್ಟೋ ಜನ ಸಂತರೆಲ್ಲ ಹೇಳಿದ್ದಾರೆ, ನಾನು ಭಜನಹೀನ, ನಾನು ಧ್ಯಾನಹೀನ, ನಾನು ಸಾಧನಾಹೀನ. ಶ್ರೀರಾಮಕೃಷ್ಣ ಕೂಡ ಅದನ್ನ ಹೇಳಿದ್ದಾರೆ. ಶ್ರೀರಾಮಕೃಷ್ಣ ಅಷ್ಟೊಂದು ಸಾಧನೆ ಮಾಡಿ ಹೇಳಿದ್ರು ನಾನು ಸಾಧನಹೀನ. ನಾವು ಆ ಪ್ರಾರ್ಥನೆಯನ್ನು ಬಹಳ ಆನಂದವಾಗಿ ಸ್ವೀಕರಿಸಿ ಹೇಳ್ತಾ ಇರ್ತೀವಿ, ನಾವು ಕೂಡ ಸಾಧನಹೀನ. ಅದು ಹೇಳಬೇಕೆ? ಪಕ್ಕದ ಮನುಷ್ಯನಿಗೆ ಗೊತ್ತಾಗ್ತಾ ಇದೆ ಇವನು ಸಾಧನಹೀನ ಅಂತ. ನೀನು ದೇವರಿಗೆ ಹೇಳಬೇಕೆ ಅವನು ನಾನು ಸಾಧನಹೀನ ಅಂತ? ಬರೀ ಸಾಧನಹೀನ ಅಲ್ಲ, ಅವನು ಬರೀ ಹೀನ. ಇಂಥ ಸ್ಥಿತಿ ಅಲ್ಲ ಪ್ರಾರ್ಥನೆ ಮಾಡೋದಕ್ಕೆ. ಯಾರೆಲ್ಲ ಒಂದು ಮಾಡಬೇಕಾದನ್ನೆಲ್ಲ ಗುರು ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಮಾಡಬೇಕು. ಮಾಡಿಬಿಟ್ಟು ಆ ಸಾಧನೆಯಿಂದ ಏನೇನು ಶಕ್ತಿಯನ್ನೆಲ್ಲ ಪಡಿಬೇಕೋ ಅದನ್ನು ಪಡಿಬೇಕು. ಪಡೆದು ಲೋಕದ ಜನ ಎಲ್ಲ ನಿರ್ಭರವಾಗಿ ನೋಡ್ತಾ ಇರಬೇಕು, ಯಾರಪ್ಪ ಈತ. ಅಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಶ್ರೀರಾಮಕೃಷ್ಣನ ಮುಂದೆ ಬಂದು ಹೇಳಬೇಕು, ನಾನು ಅನಾಥ, ನಾನು ದೀನ, ನೀನೇ ದೀನ ಅನಾಥ. ಇದು ಶರಣಾಗತಿ ಅಂತ ಹೇಳಿ. ಆದ್ರಿಂದ ನಾನು ಹೇಳಿದ್ದು, ಶ್ರೀರಾಮಕೃಷ್ಣ ಆ ಮಾತು ಹೇಳಿದ್ರು ಕೂಡ ನೋಡಿ ಈಗೂ ಹೇಳ್ಬೋದು, ಬಡು ನಿನ್ನ ದರ್ಶನವನ್ನು ಹೇಳಿದ್ರೆ ನೋಡ್ಕೋ, ಕತ್ತರಿಸ್ಕೊಂಡು ಬಿಡ್ತೇನೆ ಅಂತ. ಅದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ ಪಡೆದುಕೊಂಡು ಈ ಮಾತನ್ನು ಹೇಳಬೇಕಾಗುತ್ತೆ. ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳಿದ್ರು, ಏನದು? ಭಗವಂತನನ್ನು ಈಗೂ ಕೇಳ್ಬೋದು, ಮೂರ್ಖ ಕೊಡ್ತೀವೋ ಇಲ್ವೋ ದರ್ಶನವನ್ನ. ಇಂಥದ್ದನ್ನೆಲ್ಲ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಛೇದ ಇಲ್ಲ. ಹಾಗಂತ ಕೇಳಿದ್ರು ಅಂತ ನಾವು ಹಾಗೆ ಮಾಡೋ ಹೋಗುದು. ಅದಕ್ಕೆ ಮೂರ್ಖ ಕೊಡೋ ಅಂತ ಹೇಳಬೇಕಾದ್ರೆ ಆ ಬಗೆಯ ಒಂದು
ಆತ್ಮೀಯತೆಯನ್ನ ಭಗವಂತನೊಂದಿಗೆ ನಾವು ಬೆಳೆಸ್ಕೊಂಡಿರ್ಬೇಕಾಗುತ್ತೆ. ಅತ್ಯಂತ ಆತ್ಮೀಯ ಸ್ನೇಹಿತನ ಜೇಬಿನಲ್ಲಿ ಇರತಕ್ಕಂಥ 100 ರೂಪಾಯಿ ನೋಟು ಅವನು ಸುಮ್ಮನೆ ತೋರಿಸೋದೋಸ್ಕರ ಇಟ್ಕೊಂಡಿರ್ತಾನೆ, ಅದನ್ನು ಖರ್ಚು ಮಾಡ್ಕೊಂಡ್ರಲ್ಲ, ಅದನ್ನು ಅವನು ಇಟ್ಕೊಂಡಿರ್ತಾನೆ. ನೋಡಿ ನನ್ನ ಹತ್ರ ಇದೆ ಅಂತ ಮತ್ತೊಂದು ಏನು ಸಿಕ್ಕಿಲ್ಲ, ಅಷ್ಟೇ ಇರ್ಬೋದು. ಸ್ನೇಹಿತ ಈ ಕಡೆ ನೋಡಿದವನು ಹೇಳ್ಬೋದು, ನೋಡೋ ನನಗದು ಬೇಕು ಅಂತ ಕೂಡ ಹೇಳಬೇಕಾಗಿಲ್ಲ, ಅದನ್ನು ಕಿತ್ಕೊಂಡು ಆಮೇಲೆ ಹೇಳ್ಬೋದು ನನಗದು ಬೇಕಾಗಿದೆ, ನಿಧಾನ ನಾನು ಕೊಡ್ತೀನಿ ಅಂತ. ಅದು ಕೊಡದೆ ಇದ್ರೂ ಇದೆ, ಏನು ಯೋಚನೆ ಮಾಡೋಣ. ಆ ಸ್ನೇಹದ ರಭಸ ಅಂತದ್ದು ಕಿತ್ಕೊಳ್ಬಹುದು ನಾವು. ಭಗವಂತನೊಂದಿಗೆ ಆ ಬಗೆಯ ತಾದಾತ್ಮ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ದಿವಸ ಅದೇ ಭಗವಂತನನ್ನ ಬೆಳಿಗ್ಗೆ ಸ್ಮರಣೆ ಮಾಡಿ, ಮಧ್ಯೆ ಮಧ್ಯೆ ಸ್ಮರಣೆ ಮಾಡಿ, ಜಪ ಮಾಡಿ, ಧ್ಯಾನ ಮಾಡಿ, ಪೂಜೆ ಮಾಡಿ, ನೈವೇದ್ಯ ಮಾಡಿ, ಏನೇನಿದೆಯೋ ಅವನಿಗೆ ಅರ್ಪಣೆ ಮಾಡ್ತಾ 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 ಅವನನ್ನ ತಂದೆ ಅಂತಲೋ, ತಾಯಿ ಅಂತಲೋ, ಸಖ ಅಂತಲೋ, ಅಥವಾ ಅವನನ್ನು ಪ್ರಭು ಅಂತಲೋ ಕರೆದು 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 ಯಾವುದೋ ಒಂದು ಭಾವದಿಂದ ಕರೆದು 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 ಆ ಬಗೆಯ ಒಂದು ಆತ್ಮೀಯತೆಯನ್ನ, ಸಂಬಂಧವನ್ನ ಏರ್ಪಡಿಸಿಕೊಳ್ಬೇಕು. ಯಾವಾಗ ಆ ಸಂಬಂಧವನ್ನು ನಾವು ಏರ್ಪಡಿಸಿಕೊಂಡು ನಮ್ಮ ಹೃದಯಕ್ಕೆ ಗೊತ್ತಾಗುತ್ತೋ ಆಗ ನಾವು ಆ ರೀತಿಯಲ್ಲೆಲ್ಲ ಹೇಳೋದಕ್ಕೆ ಸಮರ್ಥರಾಗ್ತೇವೆ. ಮಾಸುಮಾಶಯ ಬರೀತಾನೆ, ಪರಮಹಂಸರು ಭಗವತಿಯನ್ನು ಹೇಗೆ ಪ್ರಾರ್ಥಿಸಬೇಕು ಅನ್ನೋದನ್ನ ಈಗ ತೋರಿಸಿಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಾನು ಭಗವತಿಯನ್ನ ಈ ರೀತಿಯಾಗಿ ಪ್ರಾರ್ಥಿಸ್ತಾ ಇದ್ದೆ. ಹೇ ತಾಯಿ, ಹೇ ಆನಂದಮಯಿ, ನಿನ್ನ ದರ್ಶನವನ್ನು ಕೊಟ್ಟೇ ಕೊಡಬೇಕು. ಇನ್ನು ಕೆಲವು ವೇಳೆ ಹೀಗೆ ಪ್ರಾರ್ಥಿಸ್ತಾ ಇದ್ದೆ. ಹೇ ದೀನನಾಥೆ, ಹೇ ಜಗನ್ನಾಥೆ, ನಾನು ನಿನ್ನ ಜಗತ್ತಿನಿಂದ ಹೊರಗೆ ಇಲ್ಲ. ನಾನು ಜ್ಞಾನಹೀನ, ನಾನು ಸಾಧನಹೀನ, ನಾನು ಭಕ್ತಿಹೀನ, ನನಗೇನೆಂದ್ರೆ ಏನೂ ಗೊತ್ತಿಲ್ಲ. ಕೃಪೆ ಮಾಡಿ ನಿನ್ನ ದರ್ಶನವನ್ನ ನನಗೆ ಕೊಟ್ಟೇ ಕೊಡಬೇಕು ಅಂತ. ಗತಿಸ್ತ್ವಂ 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 ಭವಾನಿ ಅಂದಿರ್ತಕ್ಕಂಥ ಹಾಡನ್ನ ನಾವು ಎಷ್ಟೊಂದು ಸತಿ ಹಾಡಿದ್ದೇವೆ. ಈ ಹಾಡಿನೊಂದಿಗೆ ಈ ಭಾವನೆಯನ್ನ ಸೇರಿಸ್ಕೊಳ್ಬೇಕು. ನನ್ನ ಹತ್ರ ಏನೂ ಇಲ್ಲ, ನ ಜಾನಾಮಿ ದಾನಂ ನ ಚ ಧ್ಯಾನ ಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರ ಮಂತ್ರಂ ನ ಜಾನಾಮಿ ಪೂಜಾಂ ನ ಚ ನ್ಯಾಸ ಯೋಗಂ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ದಯವಿಟ್ಟು ಹೇಳಿ, ಅನುಸರಿಸಿ. ನ ಜಾನಾಮಿ ನ ಚ ಧ್ಯಾನ ಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರ ಮಂತ್ರಂ ನ ಜಾನಾಮಿ ಪೂಜಾ ನ ಚ ನ್ಯಾಸ ಯೋಗಂ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮೂರ್ತಿಂ ಲಯಂ ವಾ ಕದಾಚಿತ್ ನ
जगते शत्रु मध्ये ಹೀಗೆ ಪರಮಹಂಸರು ಭಗವತಿಯನ್ನ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಭಕ್ತರಿಗೆ ತೋರಿಸಿಕೊಟ್ರು. ಅವರೆಲ್ಲರ ಹೃದಯವು ಕರಗಿ ನೀರಾಗಿ ಹೋಯಿತು. ಮೈಮಚಲನ ಕಣ್ಣುಗಳಿಂದ ನೀರು ಸುರಿಯಲಾರಂಭಿಸಿತು ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಪರಮಹಂಸರು ಆತನ ಕಡೆ ನೋಡಿ ಹಾಡ್ತಾ ಇದ್ದಾರೆ, ನಂಬಿ ಕರೆದರೆ ತಾಯಿ ಓಯನ್ನದು ಹೇಳೇನು, ನಿನ್ನ ತೊರೆದು ಅವಳು ಎಂತು ಇರಬಲ್ಲಳು ಅಂತ. ಶಿವಪುರದಿಂದ ಅನೇಕ ಮಂದಿ ಭಕ್ತರು ಬಂದಿದ್ದಾರೆ. ಅವರು ಅಷ್ಟು ದೂರದಿಂದ ಶ್ರಮವಹಿಸಿ ಬಂದಿರುವುದನ್ನು ನೋಡಿ ಪರಮಹಂಸರ ಕೈಯಲ್ಲಿ ಸುಮ್ಮನಿರುವುದಕ್ಕಾಗಲಿಲ್ಲ. ಮುಖ್ಯವಾದ ವಿಷಯಗಳನ್ನ ಅವರಿಗೆ ಈಗ ಹೇಳಲಾರಂಭಿಸಿದ್ದಾರೆ. ಇದು ನೋಡಿ ಮಾಸ್ಟರ್ ಮಾಷಿಯ ಬರೆದಿತ್ತು. ಶಿವಪುರ ಅಂತ ಒಂದು ಊರು, ಅಲ್ಲಿಂದ ಅನೇಕ ಮಂದಿ ಭಕ್ತರು, ಅದು ರಾಮಕೃಷ್ಣ ಭಕ್ತರು ಅಲ್ಲ, ಅವರೆಲ್ಲ ದೇವರ ಭಕ್ತರು. ರಾಮಕೃಷ್ಣನ್ನು ದೇವರಾಗಬೇಕು, ಪೂಜೆ ಮಾಡಬೇಕು, ಭಕ್ತರಾಗಬೇಕು. ನಾವೆಲ್ಲ ಮುಂದಕ್ಕೆ ಭಕ್ತರಾಗ್ತಾ ಇದ್ದೀವಿ. ಅವರು ದೇವರ ಭಕ್ತರುಗಳು. ಅವರವರ ದೇವರನ್ನ ಅವರವರು ಪೂಜಿಸಿಕೊಂಡು ಅವರು ಭಕ್ತರು ಬಂದಿದ್ದಾರೆ. ಅವರು ಅಷ್ಟು ದೂರದಿಂದ ಶ್ರಮವಹಿಸಿ ಬಂದಿರುವುದನ್ನು ನೋಡಿ ಪರಮಹಂಸರ ಕೈಯಲ್ಲಿ ಸುಮ್ಮನೆ ಇರುವುದಕ್ಕಾಗಲಿರುವಂತೆ. ಅಂದ್ರೆ ಇದಕ್ಕೂ ಸುಮ್ಮನೆ ಇರಬೇಕಾಗಿತ್ತು. ಮಾತಾಡಿ 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 ಕಂಠ ಬಳಲಿತ್ತು. ಎಂಥ ಅವತಾರ ಪುರುಷ, ಅದು ಶರೀರ ಅಲ್ವೇ, ಅದರಿಂದ ಬಳಲಿತ್ತು. ಅವರಿಗೆ ವಿಶ್ರಾಂತಿ ಬೇಕಿತ್ತು. ಆದರೂ ಸುಮ್ಮನೆ ಇರೋದಕ್ಕೆ ಸಾಧ್ಯವಾಗಲಿಲ್ಲ ಅದರ ಅರ್ಥ. ಮುಖ್ಯವಾದ ವಿಷಯಗಳನ್ನು ಕೆಲವನ್ನ ಅವರಿಗೆ ಹೇಳೋದಕ್ಕೆ ಆರಂಭಿಸಿದ್ದಾರೆ. ಎಂಥ ಕರುಣೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಭಗವಂತನ ಒಬ್ಬನೇ ಸತ್ಯ, ಉಳಿದದೆಲ್ಲ ಅನಿತ್ಯ. ಎಲ್ಲ ನಾವು ಎಷ್ಟೊತ್ತಿ ಕೇಳಿಲ್ಲ, ಆದ್ರೆ ಅವರಿಗೆ ಹೊಸದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಹೇಳ್ತಾ ಇದ್ದಾರೆ? ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಭಗವಂತನೇ ಸತ್ಯ, ಉಳಿದದೆಲ್ಲ ಅನಿತ್ಯ. ತೋಟ ಮತ್ತು ಅದರ ಯಜಮಾನ ಭಗವಂತ ಮತ್ತು ಅವನ ಐಶ್ವರ್ಯ. ಜನರ ಕಣ್ಣೆಲ್ಲ ತೋಟದ ಕಡೆಗೆ, ಯಜಮಾನನನ್ನು ನೋಡಬೇಕು ಅಂತ ನೋಡಿ ಎಷ್ಟು ಅಲ್ಪ ಮಂದಿ. ಭಕ್ತ ಹೇಳ್ತಾ ಇದ್ದಾನೆ, ನಿಜ. ಆದ್ರೆ ಮಾರ್ಗವೇನು? ಅದರ ಉಪಾಯ ಏನು? ಶ್ರೀರಾಮಕೃಷ್ಣ ಹೇಳ್ತಾರೆ, ಸದಾ ಸದ್ವಿಚಾರ. ಭಗವಂತನ ಒಬ್ಬನೇ ಸತ್ಯ, ಉಳಿದದೆಲ್ಲ ಅನಿತ್ಯ ಅಂತನ್ನುವ ಈ ಸತ್ ಮತ್ತು ಅಸತ್ ಇವುಗಳ ಕುರಿತಾದ ವಿವೇಕ ವಿಚಾರ, ಇದರ ಸಂಬಂಧವಾಗಿ ಸರ್ವದಾ ವಿಚಾರ ಮಾಡ್ತಾ ಇರಬೇಕು. ಮತ್ತು ವ್ಯಾಕುಲನಾಗಿ ಕರೆ. ಭಕ್ತ ಹೇಳ್ತಾರೆ, ಮಹಾಶಯರೇ, ಸಮಯ ಎಲ್ಲಿ ನೋಡಿದ್ರ? ಅವತ್ತು ಟಿವಿ ಇಲ್ಲ, ಸಿನಿಮಾ ಇಲ್ಲ, ರೇಡಿಯೋ ಇಲ್ಲ, ಟ್ರಾನ್ಸಿಸ್ಟರ್ ಇಲ್ಲ,
ಯಾವ ಸಿಸ್ಟರು ಇಲ್ಲ. ಆದ್ರೂ ಕೂಡ ಇವ್ರಿಗೆ ಸಮಯ ಇಲ್ಲ. ಸಮಯ ಇಲ್ಲ ಅಂತ ಹೇಳ್ತಕ್ಕಂತಹ ಒಂದು ಸಮಸ್ಯೆ ಬಂದಿನಿಂದಲೂ ಬಂದಿದೆ. ಈ ಸಮಯ ಇಲ್ಲದಂತೆ ಆಗೋದಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚಿ ನೋಡಲಾಗಿ ಮನಸ್ಸಿನ ಅವ್ಯವಸ್ಥಿತ ಸ್ಥಿತಿಯೇ ಸಮಯ ಇಲ್ಲದಿರುವಂತೆ ಮಾಡಿಬಿಡುತ್ತೆ. ಅಶಿಸ್ತಿನ ಮನಸ್ಸಿನವರಿಗೆ ಎಷ್ಟು ಸಮಯ ಇದ್ರೂ ಕೂಡ ಸಮಯ ಇಲ್ಲದಂತೆ ಭಾಸವಾಗುತ್ತೆ. ಶಿಸ್ತಿನ ಮನೋಭಾವದವರಿಗೆ ಎಷ್ಟು ಕೆಲಸ ಕೊಡಿ, ಅವರಿಗೆ ಇನ್ನೊಂದು ಕೆಲಸ ಮಾಡೋದಕ್ಕೂ ಸಮಯ ಇರುತ್ತೆ. ಯಾರು ಶಿಸ್ತಿನಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಇನ್ನೂ ಒಂದು ಕೆಲಸ ಮಾಡೋದಕ್ಕೆ ಸಮಯ ಇರುತ್ತೆ. ಯಾರು ಮೈಗಳ್ಳತನದಿಂದ ಕೂಡಿದ್ದಾರೋ, ಯಾರು ಅದು ಇದು ಹಾಳು ಹರಟೆ ಯೋಚನೆ ಮಾಡೋದಲ್ಲೇ ಸಮಯವನ್ನು ನಷ್ಟ ಮಾಡ್ತಿರ್ತಾರೋ ಅಂತಹ ಸೋಮಾರಿಗಳಿಗೆ 24 ಗಂಟೆ ಅಲ್ಲ, ದಿವಸಕ್ಕೆ 44 ಗಂಟೆ ಕೊಟ್ಟು ಸಮಯ ಇಲ್ಲ ಅವರಿಗೆ. ಸಮಯ ಇಲ್ಲಿ. ಆದರೆ ಆತ ಭಕ್ತ ನೋಡಿ, ಆದ್ರಿಂದ ಶ್ರೀರಾಮಕೃಷ್ಣ ಸಹಾನುಭೂತಿಯಿಂದ ಉತ್ತರ ಕೊಡ್ತಾರೆ. ಹೇಳ್ತಾರೆ ಶ್ರೀರಾಮಕೃಷ್ಣರು, ಯಾರಿಗೆ ಸಮಯ ಇದೆಯೋ ಅವರು ಧ್ಯಾನ ಭಜನೆ ಮಾಡಲೇಬೇಕು. ಆದರೆ ಯಾರಿಗೆ ಸಮಯ ಇಲ್ಲವೋ ಅವರು ದಿನಕ್ಕೆ 2 ವೇಳೆಯಾದರೂ ಹೃತ್ಪೂರ್ವಕವಾಗಿ ಭಗವಂತನಿಗೆ ನಮಸ್ಕಾರ ಹಾಕಲಿ. ಆತ ಅಂತರ್ಯಾಮಿ, ಆತನಿಗೆ ಗೊತ್ತಿದೆ ಇವರು ಇನ್ನೇನು ತಾನೇ ಮಾಡ್ಯಾರೋ, ಇವರಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳೆಲ್ಲ ಇದೆಯಲ್ಲ ಪಾಪ ಅಂತ. ಆತನನ್ನು ಪ್ರಾರ್ಥಿಸಲಿಕ್ಕೆ ನಿಮಗೆ ಸಮಯ ಇಲ್ಲ. ಆದ್ರಿಂದ ಆತನಿಗೆ ನಿಮ್ಮ ವಕಾಲತ್ತನ್ನು ವಹಿಸಿಬಿಡಿ. ಆದರೆ ನೋಡ್ಕೊಳ್ಳಿ, ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳದೆ ಹೋದ್ರಿ ಅಂದ್ರೆ, ಆತನ ದರ್ಶನವನ್ನು ಮಾಡಿಕೊಳ್ಳದೆ ಹೋದ್ರಿ ಅಂದ್ರೆ ಜೀವನ ಬರಿದೆ ವ್ಯರ್ಥವಾದಂತೆ. ಎಷ್ಟು ಸಹಾನುಭೂತಿಗೆ ಉತ್ತರ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಯಾರಿಗೆ ಸಮಯ ಇದೆಯೋ ಅವರು ಧ್ಯಾನ ಭಜನೆ ಜಪ ತಪ ಮಾಡಲೇಬೇಕು. ಯಾರಿಗೆ ಸಮಯ ಇಲ್ವೋ, ಸಂಸಾರ ತಾಪತ್ರಯ ಚಲಿಸತಕ್ಕಂಥ ಕೆಲಸ ಕಾರ್ಯಗಳು ಅತಿಯಾಗಿ ಇದೆಯೋ ಅವರು ಬೆಳಿಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅವನ ಸ್ಮರಣೆ ಮಾಡಲಿ. ಆತ ಅಂತರ್ಯಾಮಿ ಒಳಗಡೆ ಇದ್ದಾನೆ, ಇವನಿಗೆ ನಿಜಕ್ಕೂ ಕೆಲಸ ಕಾರ್ಯಗಳಿವೆ ಅಂತ ಅವನಿಗೆ ಗೊತ್ತಿದೆ. ಆದ್ರಿಂದ ಆ 1-2 ಸರ್ತಿ ಮಾಡಿದ ರಾತ್ರಿಗೆ ಅವನು ಬರೀತಾನೆ. ಆದ್ರೆ ಶ್ರೀರಾಮಕೃಷ್ಣನ ಮನೆಗೆ ಏನ್ ಮಾತಾಡ್ತಾ ಇದ್ದಾರೆ ಹಾಗೆ ನೋಡ್ಕೊಳ್ಳಿ. ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳದೆ ಹೋದ್ವಿ ಅಂತಂದ್ರೆ, ಆತನ ದರ್ಶನವನ್ನು ಮಾಡಿಕೊಳ್ಳದೆ ಹೋದ್ವಿ ಅಂತಂದ್ರೆ ಜೀವನ ಬರಿದೆ ವ್ಯರ್ಥವಾದಂತೆ. ಕೇವಲ 2 ಸರ್ತಿ ಸ್ಮರಣೆ ಮಾಡಿ ನಾವು ಭಗವಂತ ಸಾಕ್ಷಾತ್ಕಾರ ಮಾಡ್ಕೋಬಹುದೇ? ದಿನವಿಡೀ ಸಾಧನೆ ಮಾಡೋರಿಗೂ ಕೂಡ ಸಾಕ್ಷಾತ್ಕಾರವಾಗಲಿ ಇರ್ತಕ್ಕಂಥ ಸಂದರ್ಭದಲ್ಲಿ 2 ಸಲ ಇವನು ನೆನಪು ಮಾಡಿದ್ದಾನೆ ಅಂತ ಹೇಳಿದ ಮಾತ್ರ ಕೇಳ್ಬೋದು. ಕೊಟ್ಟ ಹೇಗೆ ಶ್ರೀರಾಮಕೃಷ್ಣ ಹೇಳಿದಾರಲ್ಲ. ಆದ್ರೆ 2 ಸತಿ ಆದರೂ ಕೂಡ ಬಿಡದೆ ಮಾಡ್ಬೇಕಲ್ಲ ಮನುಷ್ಯ, ಅದಕ್ಕೂ ಸಮಯ ಆಗುವುದಿಲ್ಲ. ಅಲ್ಲೇ ಸಮಸ್ಯೆ ಇರ್ತಕ್ಕಂಥ ಗಡಿಬಿಡಿಯಲ್ಲಿ ಬೆಳಿಗ್ಗೆ ಬರ್ತಾ ಇದ್ದಿರ್ತಾನೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಉದಾಹರಣೆ. ಯಾರಿಗೆ ಹಲ್ಲು ನೋವು ಹಿಡ್ಕೊಂಡಿರುತ್ತೋ ಅವನು ಸಿನಿಮಾ ನೋಡ್ತಾ ಇರಲಿ, ಹಲ್ಲು ನೋವು ಅಲ್ಲೇ ಇರುತ್ತೆ. ಮೈಸೂರು ಪಾರ್ಕ್ ತಿಂತಾ ಇರಲಿ, ಹಲ್ಲು ನೋವು ಅಲ್ಲೇ ನೆನ್ಪು ಮಾಡ್ಕೊಡ್ತಾ ಇರ್ತಾನೆ. ಯಾವ ರೀತಿ 24 ಗಂಟೆ ಆ ಹಲ್ಲು ನೋವನ್ನು ಅವ್ನು ನೆನ್ಪು ಮಾಡ್ಕೊತಾ ಇರ್ತಾನೆ. ಬೇಕಾಗ್ಲಿ ಬೇಡವಾಗ್ಲಿ, ಅದು ಬೇಡದೇ ನೆನ್ಪು ಮಾಡ್ಕೊಳ್ಳೋದಿಲ್ಲ. ಬೇಕು ಯಾರು ನೆನ್ಪು ಮಾಡ್ಕೊತಾರೆ ಹಲ್ಲು ನೋವನ್ನು? ಬೇಡದಿದ್ರೂ ಕೂಡ ಹೇಗೆ ಅದನ್ನ ಅವನಿಗೆ ನೆನಪಿಸುತ್ತೋ ಮತ್ತೆ ನೆನಪು ಮಾಡ್ಕೊಡ್ತಾನೋ ಅದೇ ರೀತಿಯಲ್ಲಿ ಪರಮಾತ್ಮನನ್ನ 24 ಗಂಟೆ ನೆನಪು ಮಾಡ್ಕೊಳ್ಬೇಕು ಅಂತ ಒಂದ್ ಕಡೆ ಹೇಳಿರ್ತಾರೆ ಶ್ರೀರಾಮಕೃಷ್ಣ. ಅದನ್ನೆಲ್ಲ ಸೇರಿಸ್ಕೊಳ್ಬೇಕು. ವಚನ ವೇದ ಅಂತ ಹೇಳ್ತಕ್ಕಂಥ ಒಂದು ಭಾಗ ಓದಿ ಪಟ್ಟಣೆ ತಿಳ್ಕೊಂಡು ನಾವು ನಡ್ಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಅದರಿಂದ 24 ಗಂಟೆಯೂ ಕೂಡ ನಮ್ಮ ಹೃದಯದಲ್ಲಿರ್ತಕ್ಕಂಥ ನಾಡಿ ಟಕ್ 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 ಹಾಗೆ ಬರ್ಕೋತಾ ಇರುತ್ತೋ ಅದೇ ರೀತಿಯ ಪರಮಾತ್ಮನ ಸ್ಮರಣೆಯ ತಿರುಗತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರಬೇಕು. ಯಾಕೆ? ನಮ್ಮ ಹೃದಯದ ವಸ್ತು ಆದ, ನಮ್ಮ ಹೃದಯವೆಲ್ಲಭ ಆದ. ಆದ್ರಿಂದ ಹೃತ್ಪೂರ್ವಕವಾಗಿ ಅವನನ್ನ ಸ್ಮರಣೆ ಮಾಡಿ, ಏನೇ ಕೆಲಸ ಮಾಡಿ, ಎಲ್ಲಿಗೆ ಓಡಾಡ್ತಾ ಇರಿ, ಎಲ್ಲೇ ಓಡಾಡ್ತಾ ಇರಿ, ಅವನನ್ನ ಸ್ಮರಣೆ ಮಾಡ್ಕೊಡ್ತಾ ಇರಿ. ಅದಕ್ಕೆ ಅವನ ಸಾಕ್ಷಾತ್ಕಾರವೇ ಜೀವನದ ಗುರಿ. ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಜೀವನ ವ್ಯರ್ಥ ಅನ್ನತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದ್ರಿಂದ ಅವನನ್ನ ಎಲ್ಲ ಸಂದರ್ಭದಲ್ಲೂ ಕೂಡ ನೆನಪು ಮಾಡಿಕೊಳ್ಳೋಣ.
ಹಾಗೆ ನೆನಪು ಮಾಡಿಕೊಡೋದು ಬೇಕಾದಂತಹ ಶಕ್ತಿಯನ್ನು ಕೂಡ ಭಗವಂತನ ಕರುಣಿಸಿ ಎಂದು ಪ್ರಾರ್ಥನೆ ಮಾಡಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃತಿಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ.